ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ವೇಣುಗೋಪಾಲ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರೀವಿಯಸ್ಲಿ ನಾನೊಂದು ವಿಡಿಯೋ ಪ್ರಿಪೇರ್ ಮಾಡಿದ್ದೆ. ಕರ್ನಾಟಕ UG CET 2025ಗೆ ಹೇಗೆ ನೀವು ನಿಮ್ಮ ಅಥವಾ ನಿಮಗೆ ಬಂದಿರೋವಂಥ ರ್ಯಾಂಕಿಂಗ್ ಏನಿದೆಯಲ್ಲ ಅದನ್ನು ಯೂಸ್ ಮಾಡಿಕೊಂಡು CET ಅಫಿಷಿಯಲ್ ವೆಬ್ಸೈಟಲ್ಲಿರುವಂತಹ ಪ್ರೀವಿಯಸ್ ಇಯರ್ ಕಟ್ ಆಫ್ ರ್ಯಾಂಕಿಂಗ್ ಡಾಕ್ಯುಮೆಂಟ್ನ ಹೇಗೆ ಅನಲೈಸ್ ಮಾಡೋದು, ಅನಲೈಸ್ ಮಾಡಿಬಿಟ್ಟು ಈ ವರ್ಷ ನಿಮ್ಮ ರ್ಯಾಂಕಿಂಗಿಗೆ ಯಾವ ಕಾಲೇಜ್ ಸಿಗ್ಬೋದು, ಹೇಗೆ ಸಿಗುತ್ತೆ, ಅದೇ ರೀತಿ ಯಾವುದೆಲ್ಲ ಕಾಲೇಜ್ನ ಹೇಗೆ ಶಾರ್ಟ್ ಲಿಸ್ಟ್ ಮಾಡೋದು ಅಂತ ಅನಾಲಿಸಿಸ್ ಸ್ಟೆಪ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ವಿ. ಆ ವಿಡಿಯೋ ತುಂಬ ಜನಗಳಿಗೆ ರೀಚ್ ಆಗಿದೆ ಮತ್ತು ಎಷ್ಟೊಂದು ಜನ ಪ್ರಶಂಸೆ ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ಆ ವಿಡಿಯೋ ನೋಡಿ ನಿಮ್ಮಲ್ಲಿ ಕೆಲವೊಬ್ಬರು ಪೇರೆಂಟ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು ಮತ್ತು ಗಾರ್ಡಿಯನ್ಸ್ ಇರ್ಬೋದು, ನಿಮ್ಮ ಕ್ವಶನ್ಸ್ನ ನನಗೆ ಆ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಳಿಸಿದ್ದೀರಾ. ಅದು ಕ್ವಶನ್ಸ್ ಇರ್ಬೋದು, ನಿಮಗೆ ಬಂದಿರೋ ರ್ಯಾಂಕಿಂಗ್ ಇರ್ಬೋದು, ನಿಮಗಿರುವಂಥ ಡೌಟ್ಸ್ ಇರ್ಬೋದು. ಆ ಎಲ್ಲ ಕ್ವಶನ್ಸ್, ರ್ಯಾಂಕಿಂಗ್, ಡೌಟ್ಸು ಇದುವರೆಗೆ ಯಾವ್ಯಾವ ಯೂಸರ್ಸ್ ಕಳಿಸಿದಾರಲ್ಲ ಆ ಎಲ್ಲ ಯೂಸರ್ ಕಳಿಸಿರುವಂಥ ಕ್ವೈರಿ, ಕ್ವಶನ್ಸ್ ಅಥವಾ ಕಮೆಂಟ್ಸ್ನ ನಾನು ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ರೆಫರ್ ಮಾಡ್ತೀನಿ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ, ನಿಮ್ಮ ಕ್ವೈರೀಸ್ ಅಥವಾ ಕ್ವಶನ್ನ ಅನಲೈಸ್ ಮಾಡೋಣ. ಓಕೆ, ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಶುರು ಮಾಡೋಣ. ಸೊ ಈ ಪರ್ಟಿಕ್ಯುಲರ್ ಎಪಿಸೋಡ್ನ ನಾನು ನಿಮ್ಮ ಪ್ರಶ್ನೆಗಳಿಗೆ ನನ್ನ ಉತ್ತರ ಅಂತ ಕರಿತಾ ಇದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು, ವೆಂಕಣ್ಣ ಹಲ್ಲೂರವರು 20 ಅವರ್ಸ್ ಬ್ಯಾಕ್ ನನಗೆ ಕಮೆಂಟ್ ಮಾಡಿದ್ದಾರೆ. 1386 1386. ಐ ಗೆಸ್ ಇದು ಅವರ ರ್ಯಾಂಕಿಂಗ್ ಅನ್ಕೋತೀನಿ ಅಥವಾ ಅವರ ಮಗನ ರ್ಯಾಂಕಿಂಗ್ ಅನ್ಕೋತೀನಿ. ವೆರಿ ನೈಸ್ ರ್ಯಾಂಕಿಂಗ್. ಓಕೆ, 1386. ನಿಮ್ಗೇನಾದ್ರೂ ರಿಸರ್ವೇಷನ್ ಏನಾದ್ರೂ ಇದ್ದರೆ ಐ ಆಮ್ ವೆರಿ ಶ್ಯೂರ್ ನಿಮಗೆ ಟಾಪ್ 5 ಕಾಲೇಜು, RVC ಇರ್ಬೋದು, BMSIT ಇರ್ಬೋದು, ಪೆಸೆಟ್ ಇರ್ಬೋದು, MSRIT ಇರ್ಬೋದು, ಈ ಯಾವ್ಯಾವ ಕಾಲೇಜಸ್ ಇದೆಯಲ್ಲ ಟಾಪ್ ಕಾಲೇಜಸ್ 5 ಅಥವಾ 10 ಕಾಲೇಜಸಲ್ಲಿ ನಿಮಗೆ ಯಾವ ಬ್ರ್ಯಾಂಚ್ ಬೇಕೋ ಆ ಬ್ರ್ಯಾಂಚ್ ಸಿಗುತ್ತೆ. ಜನರಲ್ ಮೆರಿಟ್ ಆದ್ರೂ ಸಿಗುತ್ತೆ. ಇನ್ ಕೇಸ್ ಏನಾದ್ರೂ ನಿಮಗೆ ಯಾವುದೇ ಒಂದು ಕೆಟಗರಿ 2A ಇರ್ಬೋದು, 1A ಇರ್ಬೋದು, 1 ಕೆಟಗರಿ 1 ಇರ್ಬೋದು, ಅಥವಾ ಬೇರೆ ಯಾವುದೇ ಕೆಟಗರಿ SC ST ಇರ್ಬೋದು, ಅಥವಾ ಕನ್ನಡ ಮೀಡಿಯಮ್ ಅಥವಾ ರೂರಲ್ ಕ್ಯಾಂಡಿಡೇಟ್ ಏನಾರು ಆಗಿದ್ರೆ ಕಣ್ಣು ಮುಚ್ಕೊಂಡು ನಿಮಗೆ ಒಳ್ಳೆ ರ್ಯಾಂಕಿಂಗ್ ಇದು. ಓಕೆನಾ, ಒಳ್ಳೆ ಕಡೆ ಸೀಟ್ ಸಿಗುತ್ತೆ. ವೆರಿ ಗುಡ್ ರ್ಯಾಂಕಿಂಗ್. ಓಕೆ, ಆಲ್ ದ ಬೆಸ್ಟ್ ವೆಂಕಣ್ಣ. ಸೊ ಮುಂದಿನ ಕ್ವಶನ್ ನೋಡೋದಾದರೆ, ಸಂಜೀವ್ ಅವರು ಮೆಸೇಜ್ ಮಾಡಿದ್ದಾರೆ. ಸರ್, ಮೈ ಸನ್ಸ್ ರ್ಯಾಂಕ್ ಈಸ್ 4143, 4143. ವಾಟ್ ಕಾಲೇಜಸ್ ಆ್ಯಂಡ್ ಕೋರ್ಸ್ ಮಸ್ಟ್ ಬಿ ಅಪ್ಲೈಡ್? ಸಂಜೀವ್ ಅವರೇ, ಈ 4143 ರ್ಯಾಂಕಿಂಗ್ ಏನಿದೆಯಲ್ಲ ವೆರಿ ಗುಡ್ ರ್ಯಾಂಕಿಂಗ್. ಓಕೆನಾ, ನಾವು ಪ್ರೀವಿಯಸ್ ಡಾಕ್ಯುಮೆಂಟ್ ಅಥವಾ ಪ್ರೀವಿಯಸ್ ವಿಡಿಯೋದಲ್ಲಿ ಅನಲೈಸ್ ಮಾಡಿದಾಗೆ ನೀವು ಆ ಡಾಕ್ಯುಮೆಂಟ್ನ ಒಂದು ಸರಿ ಓಪನ್ ಮಾಡಿ ನೋಡಿ. ಓಪನ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಯಾವುದೆಲ್ಲ ಕಾಲೇಜಸ್ಸು ಚೆನ್ನಾಗಿದೆ, ಯಾವುದು ಪೊಟೆನ್ಷಿಯಲಿ ನಿಮ್ಮ ಮಗನಿಗೆ ಸಿಗ್ಬೋದು ಅಂತ ಅಂದ್ಬಿಟ್ಟು. ಓಕೆ, ಸೊ ಜಸ್ಟ್ ಟು ಸಿ UVC ಇಲ್ಲಿ ನೋಡೋಣ. ಓಕೆ, ಸೊ ರ್ಯಾಂಕಿಂಗ್ ಬಂದ್ಬಿಟ್ಟು 4143 ಇದೆ ರ್ಯಾಂಕಿಂಗ್ ಅಲ್ವಾ. ನಿಮ್ಮದು ಜನರಲ್ ಮೆರಿಟ್ ಅಂತ ತೊಗೋತೀನಿ. ಓಕೆನಾ, ಈ ಅನಾಲಿಸಿಸ್ಗೆ. ಬಟ್ ನಿಮಗೆ ಜನರಲ್ ಮೆರಿಟ್ಗಿನ ಒಳ್ಳೆ ರ್ಯಾಂಕಿಂಗ್ ಬಂದಿರ್ಬೋದು. ಓಕೆ, ಸೊ ನೀವಿಲ್ಲಿ ನೋಡಿ UVC ಇಲ್ಲಿ ನಮಗೆ ಕಂಪ್ಯೂಟರ್ ಸೈನ್ಸು ಲಾಸ್ಟ್ ಇಯರು ಕಟ್ ಆಫ್ ಆಗಿರೋದಲ್ಲಿ 3649. ಬಟ್ ನಿಮ್ಮದು 4143 ಇದೆ. ಬಟ್ UVCಗೆ ನೀವು ಅಪ್ಲೈ ಮಾಡ್ಬೋದು ಕಂಪ್ಯೂಟರ್ ಸೈನ್ಸ್. ಓಕೆನಾ, ಕೆಲವೊಂದು ಸರಿ ಪ್ಲಸ್ ಆರ್ ಮೈನಸ್ ಫ್ಯೂ ಹಂಡ್ರೆಡ್ಸ್ ರ್ಯಾಂಕಿಂಗ್ ಇದ್ದರೆ ಗ್ಯಾರಂಟಿ ಸಿಗೋವಂಥ ಚಾನ್ಸಸ್ಸು ತುಂಬ ಇದೆ. ಅದ್ರ ಬದಲು ನೀವು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಏನಾರು ಬೇಕು ಅಂದರೆ UVCಲಿ ಆರಾಮಾಗಿ ಸಿಗ್ಬಿಡುತ್ತೆ. 6692 ಹೋದ ವರ್ಷ ಇರೋದು. ಇದಕ್ಕಿಂತ ಕಡಿಮೆ ನಿಮ್ಮ ಮಗನ ರ್ಯಾಂಕಿಂಗ್ ಇದೆ, ಹಾಗಾಗಿ ಸಿಗುತ್ತೆ. ಅದೇ ರೀತಿ BMSನಲ್ಲಿ ನೋಡೋದಾದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 1873ಕ್ಕೆ ಕಟ್ ಆಫ್ ಆಗಿದೆ. ಸೊ BMSಲ್ಲಿ ಸ್ವಲ್ಪ ಸಿಗೋದು ಕಷ್ಟ. ಬಟ್ BMSಲ್ಲಿ ಎಲೆಕ್ಟ್ರಿಕಲ್ ಬೇಕು ಅಂದರೆ ಸಿಗುತ್ತೆ. 5093 ಲಾಸ್ಟ್ ಇಯರ್ದು. ಬಟ್ ನಿಮ್ಮ ಮಗೊಂದು 4000 ಇರೋದ್ರಿಂದ ಸಿಗುತ್ತೆ. ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ನೀವು ಯಾವ ಬ್ರ್ಯಾಂಚ್ ಬೇಕು ಅಂದ್ರೂ ಕೂಡ ಸಿಗುತ್ತೆ. ಓಕೆನಾ, ಅದೇ ರೀತಿ RVCಲಿ ಕಂಪ್ಯೂಟರ್ ಸೈನ್ಸ್ ಸಿಗುತ್ತಾ? ಜನರಲಾಗಿಲ್ಲ, ಬಿಕಾಸ್ ಲಾಸ್ಟ್ ಇಯರು ಜನರಲ್ ಮೆರಿಟು 290 ಅದೇ ರೀತಿ ಕೆಟಗರಿ 1 ರೂರಲ್ ಕೂಡ 3000ಕ್ಕೆ ಸಿಕ್ಕಿದೆ. ಸೊ RVC ಸಿಗೋದು ಕಷ್ಟ, ನೀವು ಕೇಳ್ತಿರೋಂಥ ಬ್ರ್ಯಾಂಚು. ಬಟ್ RVCಲಿ ನಿಮಗೆ ಬಯೋಟೆಕ್ನಾಲಜಿ ಬೇಕು ಅಂದರೆ ಸಿಗುತ್ತೆ. RVCಲಿ ಸಿವಿಲ್ 11,000 ತನಕನೂ ಸಿಗುತ್ತೆ. ಓಕೆನಾ, ಸೊ
ಅದೇ ರೀತಿ ಲೆಟಸ್ ಚೆಕ್ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಂಪ್ಯೂಟರ್ ಸೈನ್ಸ್ 4000 ರ್ಯಾಂಕಿಂಗಿಗೆ ಇಲ್ಲ. MSRITಲ್ಲೂ ಕೂಡ ನಿಮಗೆ ಸಿಗೋದು ಕಷ್ಟ ಇದೆ, ಬಿಕಾಸ್ ಲಾಸ್ಟ್ ಇಯರ್ ಕಟ್ ಆಫ್ ಜನರಲ್ ಮೆರಿಟಿಗೆ 1254 ಇದೆ. ಓಕೆನಾ. ಬಟ್ ಅದೇ ರೀತಿ 2A ಜನರಲ್ ಏನಾರ ಇದ್ದರೆ 3000 ಇದೆ. SC/ST ಏನಾರ ಇದೆಯಾ ನೋಡೋಣ. SC ಜನರಲಿಗೆ 10,000 ತನಕ ಸಿಕ್ಕಿದೆ. ನಿಮ್ದು ಏನಾರು SC/SC ಕೆಟಗರಿ ಆಗಿದ್ದರೆ ಸಿಗೋ ಚಾನ್ಸಸ್ ಇದೆ. SC ಏನಾರು ಕೆಟಗರಿ ಆಗಿದ್ರೆ ನಾನು SC ಅನಲೈಸ್ ಮಾಡಲಿಲ್ಲ. SC ಅಥವಾ ST ನೀವು ಅದನ್ನು ಕೂಡ ನೋಡಿ. SC/ST ಅಥವಾ ಬೇರೆ ಯಾವುದಾದ್ರು ಕೆಟಗರಿ ರಿಸರ್ವೇಷನ್ ಇದೆ ನಿಮಗೆ ಸಿಗೋವಂಥ ಚಾನ್ಸಸ್ಸು ತುಂಬ ಚೆನ್ನಾಗಿದೆ. ಬಟ್ 4,000 ವೆರಿ ಗುಡ್ ರ್ಯಾಂಕಿಂಗ್. ಓಕೆ. ಸೊ ಈ ಟಾಪ್ ಕಾಲೇಜಸ್ ಏನಿದೆಯಲ್ಲ, ಫಸ್ಟು CSCಗೆ ಅಪ್ಲೈ ಮಾಡಿ, ಅದಾದಮೇಲೆ EC, ಅದಾದಮೇಲೆ ಮೇ ಬಿ ಇನ್ಫಾರ್ಮೇಷನ್ ಸೈನ್ಸ್ ಅಲ್ವಾ, ಇಲ್ಲಾಂದರೆ ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಸೈನ್ಸು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನು, ಎಲ್ಲ ಟಾಪ್ 5 ಕಾಲೇಜ್ ಏನಿದೆಯಲ್ಲ, 10 ಕಾಲೇಜು, ಫಸ್ಟ್ CS ಅಪ್ಲೈ ಮಾಡಿ, ದೆನ್ ಇನ್ಫಾರ್ಮೇಷನ್ ಸೈನ್ಸ್ ಅಥವಾ EC ಅಪ್ಲೈ ಮಾಡಿ, ದೆನ್ ನಿಮಗೆ ಬಯೋಟೆಕ್ನಾಲಜಿ ಅಥವಾ ಬೇರೆ ಯಾವ್ದಾರ ರಿಲೇಟೆಡ್ ಬ್ರಾಂಚಸ್ ಬೇಕು ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಥವಾ ಟೆಲಿಕಮ್ಯುನಿಕೇಷನ್ ಇರ್ಬೋದು, ಬೇರೆ ಯಾವ್ದಾರ ಈಗ ಕೆಲವೊಂದು ಕಾಲೇಜಸಲ್ಲಿ ಕಂಪ್ಯೂಟರ್ ಸೈನ್ಸ್ದು ಸಬ್ ಬ್ರಾಂಚಸ್ ಇದೆ. ಸೈಬರ್ ಸೆಕ್ಯೂರಿಟಿ ಅಂತ ಇದೆ, ನೀವು ಇಲ್ಲಿ ನೋಡ್ಬೋದು. MS ರಾಮಯ್ಯದಲ್ಲಿ 5200 ಇದೆ. ಜನರಲ್ ಮೆರಿಟಿಗೆ 2382 ಇದೆ. ಲಾಸ್ಟ್ ಇಯರ್ ಸಿಗುತ್ತೆ. ಓಕೆನಾ. CS ನೋಡಿ ಅಥವಾ CS ರಿಲೇಟೆಡ್ ಬ್ರಾಂಚಸ್ ನೋಡಿ, EC ನೋಡಿ, ದೆನ್ ಬೇರೆ ಬೇರೆ ಬ್ರಾಂಚಸ್ ನೋಡಿ. ಓಕೆನಾ. ಬಟ್ ಅಗೈನ್ ಇದನ್ನೇ ನೋಡಿ ಅಂತ ಹೇಳ್ತಿಲ್ಲ, ಇದೊಂದು ಸಜೆಷನ್. ಬಟ್ ನೀವು ನಿಮ್ಮ ರಿಲೇಟಿವ್ಸ್ ಇರ್ಬೋದು ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಮಾತಾಡಿ ಯಾವುದು ಬೆಸ್ಟ್ ನಿಮ್ಮ ಮಗ ಅಥವಾ ಮಗಳಿಗೆ ಅದನ್ನು ಕೂಡ ಚೂಸ್ ಮಾಡ್ಬೋದು. ಓಕೆ. ಆಲ್ ದ ವೆರಿ ಬೆಸ್ಟ್ ಸಂಜೀವ್ ಅವರೇ. ಸೊ ನೆಕ್ಸ್ಟು ಪೂಜಾ ಅವ್ರು ಮೆಸೇಜ್ ಮಾಡಿದ್ದಾರೆ. ಮೈ ಸನ್ ರ್ಯಾಂಕಿಂಗ್ ಅಥವಾ ಪೂಜಾರಪ್ಪ ಅಂತ, ಸಾರಿ. ಸೊ ಮೈ ಸನ್ ರ್ಯಾಂಕ್ ಈಸ್ 8126, 8123 ನನ್ನ ಮಗನ ರ್ಯಾಂಕು ಅಂತ ಪೂಜಾರಪ್ಪ ಅವರು ಮೆಸೇಜ್ ಮಾಡಿದ್ದಾರೆ. ಪೂಜಾರಪ್ಪ ಅವರೇ, ಈ ರ್ಯಾಂಕಿಂಗ್ ಏನಿದೆಯಲ್ಲ ವೆರಿ ಗುಡ್ ರ್ಯಾಂಕಿಂಗ್. ಓಕೆನಾ. 10,000 ಒಳಗಡೆ ರ್ಯಾಂಕ್ ತೊಗೊಳ್ಳೋದು ತುಂಬ ಈಸಿ ಏನಲ್ಲ. ಓಕೆನಾ. ವೆರಿ ಗುಡ್ ರ್ಯಾಂಕಿಂಗ್. ಸೊ ನಿಮ್ಮ ಮಗಂದು. ಓಕೆ. ಸೊ ಅವರನ್ನು ಪ್ರೋತ್ಸಾಹಿಸಿ. ಅದೇ ರೀತಿ ನಾನು ಪ್ರೀವಿಯಸ್ ಕ್ಯಾಂಡಿಡೇಟ್ಗೆ ಹೇಳಿದಾಗೆ ನೀವು ಟಾಪ್ 10 ಕಾಲೇಜ್ ಅಥವಾ 20 ಕಾಲೇಜಸ್ ಏನಿದೆಯಲ್ಲ ಅಲ್ಲಿ CSಗೆ ಟ್ರೈ ಮಾಡಿ, ಅದಾದಮೇಲೆ EC ಅಥವಾ CS ರಿಲೇಟೆಡ್ ಬ್ರಾಂಚ್, CS ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, CS ಸೈಬರ್ ಸೆಕ್ಯೂರಿಟಿ ಇರ್ಬೋದು, ಆ ರೀತಿ ನೋಡಿ. ಬಟ್ ಮೈ ಫಸ್ಟ್ ಪ್ರಿಫರೆನ್ಸ್ ವುಡ್ ಬಿ ಕಂಪ್ಯೂಟರ್ ಸೈನ್ಸು. ಪ್ಲೇನ್ ಕಂಪ್ಯೂಟರ್ ಸೈನ್ಸ್ ತೊಗೊಳ್ಳಿ. ಏನಕ್ಕೆ ಅಂದರೆ ಯಾರೇ ಆದ್ರೂ ಕಂಪ್ಯೂಟರ್ ಸೈನ್ಸ್ ತೊಗೋಬೇಕು ಅಂತ ಆಸಕ್ತಿ ಇದ್ದರೆ, ನಿಮ್ಮ ರ್ಯಾಂಕಿಂಗ್ ಚೆನ್ನಾಗಿದ್ದರೆ ಕಂಪ್ಯೂಟರ್ ಸೈನ್ಸ್ ತೊಗೊಳ್ಳಿ. ಅದೇನಾರ ಸಿಗಲಿಲ್ಲ ಅಂದರೆ ಕಂಪ್ಯೂಟರ್ ಸೈನ್ಸ್ದು ಸಬ್ ಬ್ರಾಂಚಸ್ ಇರುತ್ತಲ್ಲ, ಕಂಪ್ಯೂಟರ್ ಸೈನ್ಸ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆಸ್ ಎ ಮೇಜರ್, ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿ ಆಸ್ ಎ ಮೇಜರ್. ಏನಂತ ಕೇಳ್ತಿದ್ದೀನಿ ಅಂದರೆ, ಈ ಕಂಪ್ಯೂಟರ್ ಸೈನ್ಸು ಒಂದು ಜನರಲೈಸ್ ಟಾಪಿಕ್ ಆಗುತ್ತೆ. ಸೊ ಕಂಪ್ಯೂಟರ್ ಸೈನ್ಸ್ ನೀವು BE ಅಥವಾ ಇಂಜಿನಿಯರಿಂಗ್ನ ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಅಂಡರ್ ಗ್ರ್ಯಾಜುಯೇಟು, ಪೋಸ್ಟ್ ಗ್ರ್ಯಾಜುಯೇಟು ನೀವು ಅಥವಾ MTech ಮಾಡಬೇಕು ಅಂದರೆ ನೀವು ಯಾವ ಬ್ರಾಂಚ್ ಬೇಕಾದ್ರೂ ಹೋಗ್ಬೋದು. ಬಟ್ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ, ನೀವೇನಾದ್ರೂ MS ಮಾಡೋದಕ್ಕೆ USಗೆ ಅಥವಾ ಜರ್ಮನಿಗೆ ಅಥವಾ ಯುರೋಪಿಯನ್ ಕಂಟ್ರೀಸ್ಗೆ ಅಥವಾ ಯಾವುದೇ ಬೇರೆ ದೇಶಕ್ಕೆ ಹೋಗ್ತಿದ್ದೀರಾ ಅಂತ ಅಂದ್ಕೊಂಡ್ರೆ, ನಿಮ್ಮ ಅಂಡರ್ ಗ್ರ್ಯಾಜುಯೇಟ್ ಏನಾಗಿದೆಯಲ್ಲ ಅದ್ರ ರಿಲೇಟೆಡ್ ಕೋರ್ಸ್ನೇ ನೀವು ಮಾಸ್ಟರ್ಸ್ಗೆ ತೊಗೋಬೇಕಾಗತ್ತೆ, ಅಥವಾ MTech ಅಥವಾ MSಗೆ. ಫಾರ್ ಎಕ್ಸಾಂಪಲ್, ನಾವೇನಾದ್ರೂ ಕಂಪ್ಯೂಟರ್ ಸೈನ್ಸ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಏನಾದ್ರು ನೀವು ತೊಗೊಂಡಿದ್ದೀರಾ BE ಅಂತ ಅಂದರೆ, UG ಲೆವೆಲಲ್ಲಿ ನೀವು MTech ಅಥವಾ MS ಮಾಡೋದಕ್ಕೆ ಬೇರೆ ಕಂಟ್ರಿಗೆ ಹೋದಾಗ ಏನಾಗುತ್ತೆ, ನೀವು ಮಾಸ್ಟರ್ಸ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನೇ ತೊಗೋಬೇಕಾಗತ್ತೆ. ಬಟ್ ವೆರಾಸ್ ಕಂಪ್ಯೂಟರ್ ಸೈನ್ಸ್ ಏನು ತೊಗೊಂಡಿರ್ತಾರಲ್ಲ, ಪ್ಲೇನ್ ನಾರ್ಮಲ್ ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಂಚು, ಅವರು MS ಅಥವಾ MTech ಮಾಡಬೇಕಾದ್ರೆ ಬೇರೆ ದೇಶದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಾದ್ರು ತಗೋಬೋದು, ಕಂಪ್ಯೂಟರ್ ಸೈನ್ಸ್ ಆದ್ರೂ ತಗೋಬೋದು, ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಯಾವುದೇ ಬ್ರಾಂಚಸ್ ಬೇಕಾದ್ರೂ ತಗೋಬೋದು. ನಿಮ್ಗೆ ಅದೊಂದು ಆಪ್ಷನ್ ಇರುತ್ತೆ. ಓಕೆನಾ. ದಟ್ ಈಸ್ ಟು ಬಿ ಕೆಪ್ಟ್ ಇನ್ ಯುವರ್ ಮೈಂಡ್. ಸೊ ನೆಕ್ಸ್ಟ್ ನೋಡೋದಾದರೆ, ಲಕ್ಷ್ಮಣ್ ಅವರು ಮೆಸೇಜ್ ಮಾಡಿದ್ದಾರೆ. ಸರ್, ಮೈ ಸನ್ಸ್ ರ್ಯಾಂಕ್ ಈಸ್ 8711. ಸೊ ಅಗೇನ್ ಇದೆರಡೂ ಆಲ್ಮೋಸ್ಟ್ ಕ್ಲೋಸ್ ಇದೆ. ಪೂಜಾರಪ್ಪ ಅವರ ಮಗುಂದು ಮತ್ತು ಲಕ್ಷ್ಮಣ್ ಅವರ ಮಗುಂದು 8711. ವೆರಿ ಗುಡ್ ರ್ಯಾಂಕಿಂಗ್. ಓಕೆನಾ ಲಕ್ಷ್ಮಣ್ ಅವರೇ. ಸೊ ನೀವು ಕೂಡ ಅಷ್ಟೇ ಟಾಪ್ 20 ಕಾಲೇಜಸಲ್ಲಿ ಫಸ್ಟ್ CS, ದೆನ್ EC, ದೆನ್ CS ಸಬ್ ಬ್ರಾಂಚಸ್, ಆ ರೀತಿ ಚೂಸ್ ಮಾಡಿ. ಆಮೇಲೆ ಇನ್ನೊಂದಕ್ಕೆ ಏನಕ್ಕೆ ಹೇಳ್ತೀನಿ ಅಂದರೆ, ಪ್ಲೇನ್ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚ್ ಅಥವಾ ಪ್ಲೇನ್ ಎಲೆಕ್ಟ್ರಾನಿಕ್ಸ್ ತೊಗೊಳ್ಳಿ. ಅಂದರೆ ಈ ಕಂಪ್ಯೂಟರ್ ಸೈನ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಏನಿದೆಯಲ್ಲ, ಈ ಪರ್ಟಿಕ್ಯುಲರ್ ಬ್ರಾಂಚಸ್ ನೀವೇನಾದ್ರೂ ಗೌರ್ಮೆಂಟ್ ಜಾಬಿಗೆ ಅಪ್ಲೈ ಮಾಡ್ತಾ ಇದ್ರಿ, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಜಾಬ್ ಇರ್ಬೋದು, ಇಲ್ಲಿಗೆ ಪ್ರೈಮರಿ ಕೇಳೋದನ್ನೇ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಯಾವುದೇ ಒಂದು ಓಪ್ನಿಂಗ್ಸ್ ಇದ್ದರೆ ಕಂಪ್ಯೂಟರ್ ಸೈನ್ಸ್ ಕೇಳ್ತಾರೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಕೇಳ್ತಾರೆ, ಮತ್ತು ಇನ್ಫಾರ್ಮೇಷನ್ ಸೈನ್ಸ್ ಕೇಳ್ತಾರೆ. ಓಕೆನಾ. ಕಂಪ್ಯೂಟರ್ ರಿಲೇಟೆಡ್ ಜಾಬ್ಸ್ ಯಾವ್ದಾರು ಇದ್ದರೆ. ಸೊ ಹಾಗಾಗಿ ಈ ಬ್ರಾಂಚಸ್ಸು ತುಂಬ ಹೆಲ್ಪ್ ಮಾಡುತ್ತೆ ನಿಮಗೇನಾದ್ರು ಗೌರ್ಮೆಂಟ್ ಜಾಬಿಗೆ ಫ್ಯೂಚರಲ್ಲಿ ಹೋಗಬೇಕು ಅಂತ ಇದ್ದರೆ. ಓಕೆನಾ. ಸೊ ಮೂವಿಂಗ್ ಆನ್, ರಮೇಶ್ ಅವರು ಮೆಸೇಜ್ ಮಾಡಿದ್ದಾರೆ. ಸರ್, ಮೈ ಡಾಟರ್ಸ್ ರ್ಯಾಂಕ್ ಈಸ್
8078. ಎಸ್ ಸಿ ಕೆಟಗರಿ ಇದೆ, ಹೈದರಾಬಾದ್ ಕರ್ನಾಟಕ ಇದೆ, RVCE CS ಬ್ರ್ಯಾಂಚ್ ಸಿಗುತ್ತಾ? ಇದೊಂದು ಕ್ಲಾಸಿಕ್ ಕೇಸ್. ಓಕೆನಾ ರಮೇಶ್ ಅವರೇ, ಕಂಗ್ರ್ಯಾಚುಲೇಷನ್ಸ್ ಫಾರ್ ಯುವರ್ ಡಾಟರ್ಸ್ ರ್ಯಾಂಕ್. ಓಕೆನಾ. 8078 ರ್ಯಾಂಕಿಂಗ್ ಬಂದಿದೆ, ವೆರಿ ಗುಡ್ ರ್ಯಾಂಕಿಂಗ್. ಅದು ನೋಡಿ 10,000 ಒಳಗಡೆ ರ್ಯಾಂಕಿಂಗ್ ಇದೆ. ಅದ್ರ ಜೊತೆಗೆ ಇವ್ರಿಗೆ SC ಕೆಟಗರಿ ಕೂಡ ರಿಸರ್ವೇಷನ್ ಇದೆ, ಮತ್ತು ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಕೂಡ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಹೈದರಾಬಾದ್ ಕರ್ನಾಟಕ ಒಂದು ಸ್ಪೆಷಲೈಸ್ಡ್ ಮಾನ್ಯತೆ ಪಡೆದಿದೆ ಅಲ್ವಾ, ಆ್ಯಸ್ ಪಾರ್ಟ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ ಇನಿಷಿಯೇಟಿವು. ನಿಮಗೆ ಹೈದರಾಬಾದ್ ಕರ್ನಾಟಕ ಸೀಟ್ಸೂ ಸ್ವಲ್ಪ ರಿಸರ್ವೇಷನ್ ಇರುತ್ತೆ, SC ಕೆಟಗರಿಲೂ ಕೂಡ ರಿಸರ್ವೇಷನ್ ಇರುತ್ತೆ. ನಿಮ್ಮ ಸ್ಪೆಸಿಫಿಕ್ ಕ್ವಶನ್ನು RVCEಲಿ ಸಿಗುತ್ತಾ ರ್ಯಾಂಕಿಂಗ್ ಅಂತ, 8078. ಬನ್ನಿ ಲೆಟ್ ಅಸ್ ಗೋ ಬ್ಯಾಕ್, RVCEಗೆ ಹೋಗೋಣ. RVCEಲಿ ಕಂಪ್ಯೂಟರ್ ಸೈನ್ಸ್ ಅಲ್ವಾ, ಕಂಪ್ಯೂಟರ್ ಸೈನ್ಸಲ್ಲಿ ಲಾಸ್ಟ್ ಇಯರು ಜನರಲ್ ಮೆರಿಟಿಗೆ ಎಷ್ಟಕ್ಕೆ ಕಟ್ ಆಫ್ ಆಗಿದೆ ಹೇಳಿ? 290. ಓಕೆನಾ. ನಿಮಗೇನಾದ್ರೂ ಯಾವುದೇ ರಿಸರ್ವೇಷನ್ ಇಲ್ಲ ಅಂದರೆ 290ಗೆ ಕಟ್ ಆಫ್ ಆಗ್ತಿತ್ತು. ಬಟ್ ಇಲ್ಲಿ SC ಕೆಟಗರಿ ಇದೆ. ಓಕೆನಾ. SC ಜನರಲ್ಲಿಗೆ ಲಾಸ್ಟ್ ಇಯರ್ ಎಷ್ಟು ಕಟ್ ಆಫ್ ಆಗಿತ್ತು? 4131, 4131 ಕಟ್ ಆಫ್ ಆಗಿದೆ. ಬಟ್ ನಿಮ್ಮ ಮಗಳ ರ್ಯಾಂಕಿಂಗು 8078. SC ಕೆಟಗರಿಲಿ ಸಿಗೋದು ಕಷ್ಟ RVCEಲಿ ಕಂಪ್ಯೂಟರ್ ಸೈನ್ಸ್. ಓಕೆನಾ. 8000 ತೆಗ್ದಿರೋದ್ರಿಂದ. ಬಟ್ STK ಅಂತ ಇದೆ, ಮೇ ಬಿ STK ಅನ್ನೋದು ಹೈದರಾಬಾದ್ ST ಕನ್ನಡ ಮೀಡಿಯಮ್. ಓಕೆನಾ. ಅವ್ರಿಗೆ 13,000 ರ್ಯಾಂಕ್ ತನಕನೂ ಸಿಕ್ಕಿದೆ. ಅಪ್ಲೈ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ. ಓಕೆನಾ. ಫಸ್ಟ್ ಪ್ರಿಫರೆನ್ಸನ್ನೇ ನೀವು ಕಂಪ್ಯೂಟರ್ ಸೈನ್ಸ್ RVCE ಹಾಕಿ. ಓಕೆನಾ. ಅದು ಬಿಟ್ಟರೆ ನೀವು ಇಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ನೋಡ್ಬೋದು. RVCEಲಿ ಎಷ್ಟು ಕಟ್ ಆಫ್ ಆಗಿದೆ ನೋಡೋಣ. 14,000 ಕಟ್ ಆಫ್ ಆಗಿದೆ. ನಿಮಗೆ RVCEಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಸಿಗೋದಂತೂ ಪಕ್ಕ ನಿಮ್ಮ ಮಗಳಿಗೆ ಅಪ್ಲೈ ಮಾಡಿದ್ರೆ. ಇಲ್ಲಾಂದರೆ ನೀವು DS ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆ್ಯಂಡ್ ಡೇಟಾ ಸೈನ್ಸ್ ಅಂತ ಇದೆ, ನಿಮಗೆ ಇದು ಬೇಕಾದ್ರೂ ಸಿಗುತ್ತೆ. ಈಸಿಯಾಗಿ ಸಿಗೋದು ಕಷ್ಟ. 7857 ಇದೆ. ಇದೊಂದು ಬ್ರ್ಯಾಂಚ್ ಇದೆ, ಥರ್ಡ್ ಬ್ರ್ಯಾಂಚು ಕಂಪ್ಯೂಟರ್ ಸೈನ್ಸ್ CS ಇನ್ ಸೈಬರ್ ಸೆಕ್ಯೂರಿಟಿ. ನಿಮಗೆ RVCEಲಿ ಸಿಕ್ಕೇ ಸಿಗುತ್ತೆ. ಲಾಸ್ಟ್ ಇಯರ್ ಕಟ್ ಆಫ್ ಆಗಿರೋದು 9570ಗೆ. ಓಕೆನಾ. ನಿಮ್ಮ ಮಗಳಿಗೆ ಸಿಗೋಂಥ ಚಾನ್ಸಸ್ಸು ತುಂಬ ಇದೆ. ಅದೇ ರೀತಿ CS ಅಲ್ಲಿ AI ಆ್ಯಂಡ್ ಮೆಷಿನ್ ಲರ್ನಿಂಗು ತುಂಬ ಬೂಮಿಂಗ್ ಇರೋ ಸಬ್ಜೆಕ್ಟು. ಬಟ್ ಫ್ಯೂಚರಲ್ಲಿ ಬೂಮ್ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮತ್ತು ಮಷಿನ್ ಲರ್ನಿಂಗು. ಇದೂ ಒಂದು ಒಳ್ಳೆ ಸಬ್ಜೆಕ್ಟು. ನೀವು ಇಲ್ಲಿ ನೋಡ್ಬೋದು, ಲಾಸ್ಟ್ ಇಯರು SC ಜನರಲ್ ಮೆರಿಟಿಗೆ ಇದು ಕಟ್ ಆಫ್ ಆಗಿರೋದು 8163. ನಿಮ್ಮ ಮಗಳು ರ್ಯಾಂಕಿಂಗ್ ಆಲ್ಮೋಸ್ಟ್ ಕ್ಲೋಸಲ್ಲಿದೆ. ಓಕೆನಾ. RVCEಲಿ ನಿಮಗೆ CS ಬಿಟ್ಟು CS ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, CS ಇನ್ ಡೇಟಾ ಸೈನ್ಸು ಮತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇದೆಲ್ಲ ಸಿಗುತ್ತೆ. ಅದೇ ರೀತಿ BMSಲ್ಲೂ ಸಿಗುತ್ತೆ ನಿಮ್ಮ ಕೆಟಗರಿಗೆ ಫಾರ್ ಶ್ಯೂರ್. ಮತ್ತು UVCಲೂ ಸಿಗುತ್ತೆ, ಗೌರ್ಮೆಂಟ್ ಏಡೆಡ್ ಕಾಲೇಜು. ಓಕೆನಾ. ಮತ್ತು MSRIT ಇದೆಲ್ಲ ಕಾಲೇಜಸಲ್ಲೂ ನೀವು ನಾನು ಇವಾಗ ಏನು ತೋರಿಸೋದ್ನಲ್ಲ ಆ ರೀತಿ ಅನಲೈಸ್ ಮಾಡಿ ಅಪ್ಲೈ ಮಾಡಿ. ಗ್ಯಾರಂಟಿ ನಿಮ್ಮ ಮಗಳಿಗೆ ಒಳ್ಳೆ ಕಾಲೇಜ್ ಸಿಗುತ್ತೆ, ಬಿಕಾಸ್ ಯು ಹ್ಯಾವ್ ಎ ಗುಡ್ ರಿಸರ್ವೇಷನ್. ಓಕೆನಾ. ಈ ಪರ್ಟಿಕ್ಯುಲರ್ ಈ ರೀತಿ ಅನಲಿಸಿಸ್ ಮಾಡ್ತಿದ್ದೀವಿ, ಕರೆಕ್ಟ್ ಅಲ್ವಾ? RVCE ಇವಾಗ ಅನಲೈಸ್ ಮಾಡಿದ್ವಿ. ಈ ರೀತಿ ನಿಮ್ಗೇನಾರ ಅನಾಲಿಸಿಸ್ ಮಾಡೋದಕ್ಕೆ ಗೊತ್ತಾಗಲಿಲ್ಲ ಅಂದ್ಕೊಂಡ್ರೆ ನೀವು ನನ್ನನ್ನು ಈಸಿಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕಲ್ಲಿ ನಿಮ್ಮ ಹೆಸರು, ಇಮೇಲ್ ID, ಫೋನ್ ನಂಬರು ಮತ್ತು ನಿಮಗೆ ಬಂದಿರೋಂಥ ರ್ಯಾಂಕಿಂಗು, ಯಾವ್ದಾರ ಕ್ಯಾಟಗರಿ ರಿಸರ್ವೇಷನ್ ಏನಾರ ಇದ್ದರೆ ಆ ಇನ್ಫಾರ್ಮೇಷನ್ನ ಫಿಲ್ ಮಾಡಿ ನೀವು ಆ ಫಾರ್ಮ್ನ ಸಬ್ಮಿಟ್ ಮಾಡ್ಬೋದು. ಅಲ್ಲಿ ನಾನು ನಿಮ್ಮನ್ನು ಪರ್ಸ್ನಲಾಗಿ ಕಾಂಟ್ಯಾಕ್ಟ್ ಮಾಡ್ತೀನಿ. ನಿಮಗೆ ಈ ಕಾಲೇಜ್ ಶಾರ್ಟ್ ಲಿಸ್ಟ್ ಮಾಡೋದಕ್ಕೆ ಹೆಲ್ಪ್ ಬೇಕು ಅಂದರೆ ನಾನು ಮಾಡ್ತೀನಿ. ಓಕೆನಾ. ಯು ಕ್ಯಾನ್ ರೆಫರ್ ದ ವಿಡಿಯೋ ಡಿಸ್ಕ್ರಿಪ್ಷನ್ ಇಫ್ ಯು ರಿಯಲಿ ವಾಂಟ್ ದಟ್ ಕೈಂಡ್ ಆಫ್ ಸರ್ವಿಸ್. ಸರಿನಾ. ನೆಕ್ಸ್ಟ್ ನೋಡೋದಾದರೆ, ಸರ್ ಐ ಆಮ್ ಆಲ್ಸೋ ಸ್ಟೇಯಿಂಗ್ ನಿಯರ್ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಮಲ್ಲಥಳ್ಳಿ. ನಟ ಅವ್ರು ಮೆಸೇಜ್ ಮಾಡಿದ್ದಾರೆ. ಸರ್ ಮೈ ಸನ್ ಗಾಟ್ KCET ರ್ಯಾಂಕ್ 14,692. ಯಾವ ಕಾಲೇಜ್ ಸಿಗುತ್ತೆ ಪ್ಲೀಸ್ ರಿಪ್ಲೈ ಮಾಡಿ ಸರ್. ನಟ ಅವರೇ, ನಿಮ್ಮ ಮಗ ನೀವಿರೋದು ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹತ್ರ ಅಲ್ವಾ? ನಾನು ಓದಿದ್ದನ್ನು ಕೂಡ ಅದೇ ಕಾಲೇಜು, ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ. ಫಸ್ಟ್ ನೀವು ನಿಮ್ಮ ಮನೆ ಹತ್ರ ಇರೋ ಕಾಲೇಜ್ ಸಿಕ್ಕಿದ್ರೆ ವೆರಿ ಗುಡ್, ಬಿಕಾಸ್ ಟ್ರಾವೆಲ್ ಮಾಡೋ ಟೈಮೂ ಸೇವ್ ಆಗುತ್ತೆ. ಎಗೇನ್ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಸ್ ಎ ವೆರಿ ಗುಡ್ ಕಾಲೇಜ್ ಆಲ್ಸೋ, ಬಿಕಾಸ್ 30ರಿಂದ 35 ವರ್ಷ ಅಥವಾ 40 ವರ್ಷ ಆಗಿದೆ ಬೈ ದಿಸ್ ಟೈಮ್. ಓಕೆನಾ. ಕಾಲೇಜ್ ಸ್ಟಾರ್ಟ್ ಆಗಿ ವೆರಿ ಗುಡ್ ಕಾಲೇಜ್, ಗೌರ್ಮೆಂಟ್ ಏಡೆಡ್ ಕಾಲೇಜು, ಫೀಸೂ ಕೂಡ ಕಡಿಮೆ ಇರುತ್ತೆ. ಬನ್ನಿ, ಡಾಕ್ಟರ್ AITಲೇ ನಿಮ್ಮ ಮಗನಿಗೆ ಸೀಟ್ ಸಿಗುತ್ತಾ ನೋಡೋಣ. ಯಾವ ಕಂಪ್ಯೂಟರ್ ಸೈನ್ಸ್ ಸಿಗುತ್ತಾ, ಯಾವ ಬ್ರಾಂಚ್ ಸಿಗ್ಬೋದು ಪೊಟೆನ್ಷಿಯಲಿ ಅಂತ ನೋಡೋಣ. ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಓಕೆನಾ. ನಿಮ್ಮದು ಯಾವುದು ಕೆಟಗರಿ ಮೆನ್ಷನ್ ಮಾಡಿಲ್ಲ, ಹಾಗಾಗಿ ನಾನು ಜನರಲ್ ಮೆರಿಟಿಗೆ ಫಸ್ಟು ಅನಲೈಸ್ ಮಾಡ್ತೀನಿ. ಅದಾದಮೇಲೆ ಬೇಕಾದರೆ ನಾವು ಬೇರೆ
ಕೆಟಗರಿಗೆ ಅನಲೈಸ್ ಮಾಡೋಣ. ಓಕೆನಾ? ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನೀವು ಇಲ್ಲಿ ನೋಡ್ಬೋದು. ನಿಮ್ಮ ಮಗನ ರ್ಯಾಂಕಿಂಗು 14,962, 15,000 ಅಂತ ತಿಳ್ಕೊಳ್ಳೋಣ. CS ನೋಡೋದಾದರೆ ಲಾಸ್ಟ್ ಇಯರ್ ಕಟ್ ಆಫ್ ಆಗಿರೋದು 9,930ಕ್ಕೆ. ನಿಮ್ಗೆ ಯಾವ್ದಾದ್ರು ರಿಸರ್ವೇಷನ್ ಇದ್ದರೆ ಫಾರ್ ಶ್ಯೂರ್ ಯು ಮೇ ಹ್ಯಾವ್ ಎನ್ ಚಾನ್ಸ್ ಟು ಗೆಟ್ ಎ ಕಂಪ್ಯೂಟರ್ ಸೈನ್ಸ್. ಫಾರ್ ಎಕ್ಸಾಂಪಲ್ SC ಇದ್ದರೆ ಲಾಸ್ಟ್ ಇಯರು ಜನರಲ್ ಮೆರಿಟ್ಗೆ 12,000ಕ್ಕೆ ಸಿಕ್ಕಿದೆ. ಓಕೆನಾ? ಜನರಲ್ ಮೆರಿಟ್ ರೂರಲ್ಗೆ. ಬಟ್ ನಿಮ್ಗೇನಾದ್ರು 3B ಅಥವಾ ಬೇರೆ ಯಾವ್ದಾರ ಕೆಟಗರಿ ಇದ್ದರೆ ನೀವು ಇಲ್ಲಿ ನೋಡ್ಬೋದು. ಕೆಟಗರಿ 1 ಕನ್ನಡ ಮೀಡಿಯಮ್ ಏನಾರ ಇದ್ದರೆ 20,000 ತನಕ ಸಿಕ್ಕಿದೆ. ನಿಮಗೆ ಕಂಪ್ಯೂಟರ್ ಸೈನ್ಸ್ ಸಿಗೋ ಚಾನ್ಸಸ್ಸು ಜಾಸ್ತಿ ಇದೆ. ಟ್ರೈ ಮಾಡಿ. ಓಕೆನಾ? ಅಂಬೇಡ್ಕರ್ ಕಾಲೇಜಲ್ಲೇ ನೀವು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬೇಕು ಅಂದರೆ ಈವನ್ ಜನರಲ್ ಮೆರಿಟ್ ಅವ್ರಿಗೆ 19,000 ತನಕ ಇತ್ತು. ಅದು ಸಿಗುತ್ತೆ. ಓಕೆನಾ? ನಿಮಗೆ ಎಲೆಕ್ಟ್ರಿಕಲ್ಲು CS ಜನರಲ್ ಮೆರಿಟಲ್ಲಿ ಸಿಗೋದು ಡೌಟು. ಬಟ್ ನಿಮಗೆ ಜನರಲ್ ಮೆರಿಟ್ ಬಿಟ್ಟು ಯಾವುದೇ ಒಂದು ಕೆಟಗರಿ ಜೊತೆಗೆ ಬೇರೆ ಯಾವ್ದಾದ್ರು ರಿಸರ್ವೇಷನ್ ಇದೆ ಕಂಪ್ಯೂಟರ್ ಸೈನ್ಸು ಅಂಬೇಡ್ಕರ್ ಕಾಲೇಜಲ್ಲಿ ಸಿಗುವಂಥ ಚಾನ್ಸಸ್ ಇರುತ್ತೆ. ಇದನ್ನೇ ಫಸ್ಟ್ ಆಪ್ಷನ್ ಆಗಿ ಚೂಸ್ ಮಾಡಿ. ಇದು ಇಲ್ಲ ಅಂದರೆ ಇದ್ರ ಜೊತೆಗೆ MSRIT ಹಾಕಿ, JSS ಹಾಕಿ, ಉತ್ತರಹಳ್ಳಿಲಿ ಇದೆಯಲ್ಲ ಅದೇ ರೀತಿ ಅಲ್ಲಿ BNMIT ಅಂತ ಬನಶಂಕರಿ BDA ಕಾಂಪ್ಲೆಕ್ಸ್ ಇದೆ, ಅದನ್ನು ಹಾಕಿ. ಅದು ಈಸ್ ವೆರಿ ಗುಡ್ ಕಾಲೇಜ್. ಓಕೆನಾ? ಸೊ ನಿಮಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಅಂಬೇಡ್ಕರ್ ಕಾಲೇಜಸಲ್ಲಿ CS ಜನರಲ್ ಮೆರಿಟಲ್ಲಿ ಸಿಗಲ್ಲ, ಬಟ್ ಬೇರೆ ರಿಸರ್ವೇಷನ್ ಇದ್ದರೆ ಸಿಗುತ್ತೆ. EC ಮತ್ತು ಬೇರೆ ಎಲ್ಲ ಬ್ರಾಂಚಸ್ ಸಿಗುತ್ತೆ. ಓಕೆನಾ? ನೀವು ಈ ರೀತಿ 8ರಿಂದ 10,000 ರ್ಯಾಂಕಿಂಗ್ ಇದ್ದು ಜನರಲ್ ಮೆರಿಟ್ ಏನಾರ ಇದ್ದರೆ ಅಥವಾ 10ರಿಂದ 20,000 ಇದ್ರೂ ಕೂಡ ಬೆಂಗಳೂರಲ್ಲಿ ಟಾಪ್ ಅವರೇಜ್ ಕಾಲೇಜಸ್ ಇದೆ. ಈ ಟಾಪ್ ಕಾಲೇಜಸ್ ಬಿಟ್ಟು ಮತ್ತು ನೆಕ್ಸ್ಟ್ ಟಾಪ್ 10 ಅಥವಾ ಟಾಪ್ 20 ಕಾಲೇಜಸ್ ಇದೆ. ಸಚ್ ಆಸ್ BNMIT ಇರ್ಬೋದು, ದಯಾನಂದ ಸಾಗರ್ ಕಾಲೇಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇರ್ಬೋದು, ಗ್ಲೋಬಲ್ ಇರ್ಬೋದು, ಈಸ್ಟ್ ವೆಸ್ಟ್ ಇರ್ಬೋದು, ಈಸ್ಟ್ ಪಾಯಿಂಟ್ ಇರ್ಬೋದು. ಈ ರೀತಿ ತುಂಬ ಕಾಲೇಜಸ್ ಇದೆ. ಓಕೆನಾ? ಅದನ್ನೆಲ್ಲ ನೀವು ಈ ಡಾಕ್ಯುಮೆಂಟಲ್ಲಿ ಅನಲೈಸ್ ಮಾಡಿ ಯಾವುದೋ ಒಂದು ಕಾಲೇಜ್ ಸಿಗುತ್ತೆ. ಆಲ್ ದ ವೆರಿ ಬೆಸ್ಟ್ ನಟ ಅವರೇ ನಿಮ್ಮ ಮಗನಿಗೆ. ಸೊ ನೆಕ್ಸ್ಟ್ ನೋಡೋದಾದರೆ ಶಿವ ಎನ್ ಪಾಟೀಲ್ ಅವರು ಮೆಸೇಜ್ ಮಾಡಿದ್ದಾರೆ. ಸರ್, ದೇರ್ ಇಸ್ ಎ PWD ಕೋಟಾ ರಿಸರ್ವೇಷನ್ ಇನ್ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್. ಸೊ ಅವ್ರು ಕ್ವಶನ್ ಕೇಳ್ತಿದ್ದಾರೆ, ಈಸ್ ದೆರ್ ಎನಿ ರಿಸರ್ವೇಷನ್ ಫಾರ್ ಫಿಸಿಕಲಿ ಡಿಸೇಬಲ್ಡ್ ಕ್ಯಾಂಡಿಡೇಟ್ ಲೈಕ್ ಇನ್ ಕಾಲೇಜಸ್ ಲೈಕ್ RVCE BMS. ಈಗ ವಿಕಲಾಂಗರು ಅಂತ ಏನು ಕರಿತೀವಲ್ಲ ಅಥವಾ ವಿಕಲಚೇತನರು ಅಂತ ಏನು ಕರಿತೀವಲ್ಲ, ಅವರು ಸ್ಪೆಷಲಿ ಏಬಲ್ಡ್ ಪೀಪಲ್ ಅಂತ ಕರಿತೀವಿ ವಿತ್ ಡ್ಯೂ ರೆಸ್ಪೆಕ್ಟ್. ಸೊ ಅವ್ರಿಗೆ ರಿಸರ್ವೇಷನ್ ಸೀಟ್ಸ್ ಏನಾದ್ರು ಇದೆಯಾ ಈ ಟಾಪ್ ಕಾಲೇಜಸಲ್ಲಿ ಅಂತ ಶಿವ ಎನ್ ಪಾಟೀಲ್ ಅವರೇ, ಫಾರ್ ಶ್ಯೂರ್ ಪ್ರತಿಯೊಂದು ಕಾಲೇಜಸಲ್ಲೂ ನಿಮಗೆ ಈಚ್ ಬ್ರ್ಯಾಂಚಲ್ಲಿ ಎಷ್ಟೋ ಒಂದು ಪರ್ಸೆಂಟೇಜ್ ಬೇಸ್ಡ್ ಆನ್ ಕಾಲೇಜು ಮತ್ತು ಕರ್ನಾಟಕ CET ಬೋರ್ಡ್ ಏನಿದೆಯಲ್ಲ ಅವ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ರಿಸರ್ವೇಷನ್ ಇದ್ದೇ ಇರುತ್ತೆ. ನಿಮಗೆ ಒಳ್ಳೆ ಕಾಲೇಜಲ್ಲಿ ಅಲಾಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಿಕಾಸ್ 100 ಜನ ಬರೆದ್ರೆ ಅದರಲ್ಲಿ 1% ಅಥವಾ 2% ಮಾತ್ರ PWD ರಿಸರ್ವೇಷನ್ ಕ್ಲೈಮ್ ಮಾಡ್ತಾರೆ ಕ್ಯಾಂಡಿಡೇಟ್ಸು. ಸೊ ಹಾಗಾಗಿ ನಿಮಗೆ ಒಳ್ಳೆ ಕಾಲೇಜ್ ಸಿಗುತ್ತೆ. ಅದೇ ರೀತಿ ಸ್ಪೆಷಲ್ ಕೋಟಾ ಲೈಕ್ ಡಿಫೆನ್ಸ್ ಇರ್ಬೋದು ಮತ್ತು ಸ್ಪೋರ್ಟ್ಸ್ ಕೆಟಗರಿ ಏನಾದ್ರು ಇದೆ, ಪ್ಲೀಸ್ ನಿಮ್ಮ ಡಾಕ್ಯುಮೆಂಟ್ನ ತೊಗೊಂಡೋಗಿ ವೆರಿಫೈ ಮಾಡಿ ಆ್ಯಸ್ ಪರ್ ದ KCET ವೆರಿಫಿಕೇಷನ್ ಪ್ರೋಸೆಸ್. ಓಕೆನಾ? ನಿಮಗೆ ಆ ಕೆಟಗರಿಲಿ ಬರುವಂಥ ಸ್ಟೂಡೆಂಟ್ಸು ಕಡಿಮೆ ಇರ್ತಾರೆ. ಸೊ ಹಾಗಾಗಿ ಒಳ್ಳೆ ಕಾಲೇಜ್ ಸಿಗುವಂಥ ಚಾನ್ಸಸ್ಸು ತುಂಬ ಇದ್ದೇ ಇರುತ್ತೆ. ಓಕೆ? ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಶ್ರೀನಿವಾಸಲು ರೆಡ್ಡಿ ಅನ್ನೋರು ಮೆಸೇಜ್ ಮಾಡಿದ್ದಾರೆ. ಸರ್, ಮೈ ಸನ್ ರ್ಯಾಂಕ್ ಈಸ್ 26,000. ಕ್ಯಾನ್ ಐ ಗೆಟ್ CSE ಇನ್ ಟಾಪ್ 20 ಕಾಲೇಜಸ್ ಫಾರ್ 3A? ನಿಮಗೆ ಶ್ರೀನಿವಾಸ್ ಅವರೇ, ನಿಮಗೆ 3A ರಿಸರ್ವೇಷನ್ ಇದೆ. ಸೊ ಹಾಗಾಗಿ ನಿಮಗೆ ಆಮೇಲೆ ರ್ಯಾಂಕಿಂಗ್ ಕೂಡ 26,000. ಇಟ್ ಈಸ್ ವೆರಿ ಫೇರ್ ರ್ಯಾಂಕಿಂಗ್. ಓಕೆನಾ? ತುಂಬ ಬ್ಯಾಡ್ ರ್ಯಾಂಕಿಂಗ್ ಏನಲ್ಲ, ವೆರಿ ಗುಡ್ ರ್ಯಾಂಕಿಂಗ್. ಬಿಕಾಸ್ 26,000 ರ್ಯಾಂಕಿಂಗ್ ಇದೆ. ಅದ್ರ ಜೊತೆಗೆ 3A ರ್ಯಾಂಕಿಂಗ್ ಕೆಟಗರಿ ರಿಸರ್ವೇಷನ್ ಇದೆ. ಟಾಪ್ 20 ಕಾಲೇಜಸ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಗೋ ಆ್ಯಂಡ್ ಸರ್ಚ್ JSS. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್ ಅಂತ ಇದೆ. ಇದು ಉತ್ತರಹಳ್ಳಿ ಮತ್ತು ಕೆಂಗೇರಿ ಮೇನ್ ರೋಡಲ್ಲಿ ಬರುತ್ತೆ. ಸೊ ಇದು ಆಲ್ಸೋ ಇಟ್ ವಿಲ್ ಕಮ್ಸ್ ಅಂಡರ್ ಟಾಪ್ 20 ಕಾಲೇಜ್. ಓಕೆನಾ?
ಇದಕ್ಕಿಂತ ಒಳ್ಳೆ ಕಾಲೇಜಸ್ಸೂ ಇದೆ, ಇದಕ್ಕಿಂತ ಸ್ವಲ್ಪ ರ್ಯಾಂಕಿಂಗಲ್ಲಿ ಕಡಿಮೆ ಇರುವಂಥ ಕಾಲೇಜಸ್ ಇದೆ. ಇದರಲ್ಲಿ ಕಂಪ್ಯೂಟರ್ ಸೈನ್ಸ್ ನೋಡೋಣ. 26,000 ಅಂತ ಹೇಳಿದ್ರಿ. ಸೊ ನೀವಿಲ್ಲಿ ನೋಡ್ಬೋದು, ಜನರಲ್ ಮೆರಿಟು ಕಂಪ್ಯೂಟರ್ ಸೈನ್ಸು ಲಾಸ್ಟ್ ಇಯರು 14,000ಕ್ಕೆ ಕಟ್ ಆಫ್ ಆಗಿದೆ. ಬಟ್ ನೀವು 3A ಅಂತ ಹೇಳಿದ್ರಿ ಅಲ್ವಾ, ನಿಮ್ಮ 3A ಕೆಟಗರಿ ನೋಡೋದಾದರೆ 14,000ಕ್ಕೆ ಕಟ್ ಆಫ್ ಆಗಿದೆ. ಸೊ ನಿಮ್ಮ ಮಗನಿಗೆ ಈ JSS ಕಾಲೇಜಲ್ಲಿ ಸಿಗೋದು ಕಷ್ಟ ಇದೆ. ಬಟ್ JSS ಕಾಲೇಜಸ್ ಸಿಗಲಿಲ್ಲ ಅಂತ ಬೇರೆ ಕಾಲೇಜಸ್ ಸಿಗಲ್ಲ ಅಂತ ಅಲ್ಲ. ಸೊ ನೀವು ಇವಾಗ ಡಾನ್ ಬಾಸ್ಕೋ ಅಂತ ಇದೆ, ಗ್ಲೋಬಲ್ ಕಾಲೇಜ್ ಇದೆ, DK ಶಿವಕುಮಾರ್ ಅವರ ಅಂಡರಲ್ಲಿ ಬರುತ್ತೆ. ಅವರು ಒನ್ ಆಫ್ ದ ಮ್ಯಾನೇಜ್ಮೆಂಟ್ ಪೀಪಲ್. ಸೊ ಆ ಥರ ಕಾಲೇಜಸ್ಸಲ್ಲಿ ಕೂಡ ನೋಡ್ಬೋದು. ತುಂಬ ಒಳ್ಳೊಳ್ಳೆ ಕಾಲೇಜಸ್ ಇದೆ, ಓಕೆನಾ. ಬೆಂಗಳೂರಲ್ಲಿ ನೀವು ಶಾರ್ಟ್ ಲಿಸ್ಟ್ ಮಾಡಬೇಕಷ್ಟೇ. ನೀವು ಯಾವ ಶಾರ್ಟ್ ಲಿಸ್ಟ್ ಮಾಡ್ತಿರಲ್ಲ ಅದ್ರ ಬಗ್ಗೆ ಏನಾರು ಫೀಡ್ಬ್ಯಾಕ್ ಬೇಕು ಅಂದರೆ ನನಗೆ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಥವಾ ಈ ಸ್ಪೆಸಿಫಿಕ್ ರ್ಯಾಂಕಿಂಗ್ 26,000 ರ್ಯಾಂಕಿಂಗಿಗೆ ಏನಾರು ಕಂಪ್ಲೀಟ್ ಡೀಟೇಲ್ಡ್ ಅನಾಲಿಸಿಸ್ ಬೇಕು, ನಿಮಗೆ ಈ ಡಾಕ್ಯುಮೆಂಟ್ನ ಅನಲೈಸ್ ಮಾಡೋಕ್ಕೆ ಗೊತ್ತಾಗಲ್ಲ ಅಥವಾ ನಿಮಗೆ ಟೈಮ್ ಇಲ್ಲ ಅಂದರೆ ಐ ಕ್ಯಾನ್ ಆಲ್ವೇಸ್ ಆಫರ್ ದಟ್ ಸರ್ವಿಸ್. ನೀವು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿರುವಂಥ ಲಿಂಕ್ನ ಫಿಲ್ ಮಾಡಿ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕಂಪ್ಲೀಟ್ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿದ್ರೆ ನಿಮ್ಮ ರ್ಯಾಂಕಿಂಗು, ಕೆಟಗರಿ, ಕಾಂಟ್ಯಾಕ್ಟ್ ನಂಬರ್, ಇಮೇಲ್ ID ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಬ್ಯಾಕ್ ಮಾಡಿ ನಿಮಗೆ ಪರ್ಸ್ನಲೈಸ್ಡಾಗಿ ಹೆಲ್ಪ್ ಮಾಡ್ತೀನಿ. ಓಕೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಮಲ್ಲಿಕ್ ಅನ್ನೋರು ಮೆಸೇಜ್ ಮಾಡಿದ್ದಾರೆ, ಮೈ ರ್ಯಾಂಕಿಂಗ್ ಈಸ್ 23,000. ಮಲ್ಲಿಕ್ ಅವರೇ, ವೆರಿ ಗುಡ್ ರ್ಯಾಂಕಿಂಗು. ನೀವು ಕೆಟಗರಿ ಮತ್ತು ಬೇರೆ ಅಡಿಷ್ನಲ್ ಇನ್ಫಾರ್ಮೇಷನ್ ಯಾವುದನ್ನು ಪ್ರೊವೈಡ್ ಮಾಡಿಲ್ಲ. ಇಫ್ ಪಾಸಿಬಲ್ ನೀವು ನಿಮ್ಮ ಕೆಟಗರಿ ಯಾವ್ದಾರು ಇದ್ದರೆ ಅದನ್ನು ಮೆನ್ಷನ್ ಮಾಡಿ, ರಿಸರ್ವೇಷನ್ ಯಾವ್ದಾರು ಇದ್ದರೆ ಅದನ್ನು ಮೆನ್ಷನ್ ಮಾಡಿ. 23 ಈಸ್ ಎ ವೆರಿ ಗುಡ್ ರ್ಯಾಂಕಿಂಗ್. ಟ್ರೈ ಟು ಗೆಟ್ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಇನ್ ಬ್ಯಾಂಗ್ಳೂರ್ ಆರ್ ಎನಿ ಮೆಟ್ರೋಪಾಲಿಟನ್, ಓಕೆನಾ. ಸ್ವಲ್ಪ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಕಾಲೇಜಸ್ ಇರುತ್ತಲ್ಲ ಆ ಥರ ಕಾಲೇಜಸ್ಗೆ. ಈಗ ತುಮಕೂರಲ್ಲಾದರೆ SIT ಇದೆ, ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದೆ. ಫಾರ್ ಎಕ್ಸಾಂಪಲ್ ಲೆಟಸ್ ಟ್ರೈ ಫಾರ್ ಮಲ್ನಾಡ್. ಓಕೆ, ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದೆ. ಇದರಲ್ಲಿ ಕಂಪ್ಯೂಟರ್ ಸೈನ್ಸ್ದು ಡೀಟೇಲ್ಸ್ ಇಲ್ಲ, ಬಟ್ ಎಲೆಕ್ಟ್ರಾನಿಕ್ಸ್ ಸಿಗುತ್ತಾ ನೋಡೋಣ. 26,000ಕ್ಕೆ ಜನರಲ್ ಮೆರಿಟಿಗೆ ಸಿಗುತ್ತೆ ನೋಡಿ. ಮಲ್ನಾಡ್ ಇಸ್ ಎ ವೆರಿ ಗುಡ್ ಕಾಲೇಜು. ಅದೇ ರೀತಿ ಸಿದ್ಧಗಂಗಾ SIT ತುಮಕೂರು, ವೆರಿ ಗುಡ್ ಕಾಲೇಜು. ಸೊ ಇಲ್ಲಿ CS ಸಿಗುತ್ತಾ ನೋಡಿ. CS ಜನರಲ್ ಮೆರಿಟಿಗೆ 6,000ಗೆ ಕಂಪ್ಲೀಟ್ ಆಗಿದೆ. ಬಟ್ ನಿಮ್ಮದಿರೋದು 26,000. 26,000ಕ್ಕೆ ನಿಮಗೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೇಷನ್ ಇಂಜಿನಿಯರಿಂಗ್ ಸಿಗುತ್ತೆ. ಓಕೆ, ಇನ್ಫಾರ್ಮೇಷನ್ ಸೈನ್ಸು ಸಿಗೋದು ಕಷ್ಟ, ಬಟ್ ನಿಮಗೆ ಬೇರೆ ಕೆಟಗರಿ ರಿಸರ್ವೇಷನ್ಸ್ ಇದ್ದರೆ ಸಿಗುತ್ತೆ. ನೀವು ಬೆಂಗಳೂರಲ್ಲಿ ಟ್ರೈ ಮಾಡಿ, ಒಳ್ಳೆ ಕಾಲೇಜಸ್ಸಲ್ಲಿ. ಬೆಂಗಳೂರಲ್ಲಿ ಸಿಗಲಿಲ್ಲ ಅಂದರೆ ಯಾರೊಬ್ಬರೇ ಆಗಲೂ ಕೂಡ ಬೆಂಗಳೂರಲ್ಲಿ ಟ್ರೈ ಮಾಡಲಿ, ಸಿಗಲಿಲ್ಲ ಅಂದರೆ ಮೈಸೂರು ಟ್ರೈ ಮಾಡಿ. ಈ ರೀತಿ ದೊಡ್ಡ ದೊಡ್ಡ ಸಿಟೀಸ್ ಏನಿದೆಯಲ್ಲ ಇಲ್ಲೆಲ್ಲ ಟ್ರೈ ಮಾಡಿ, ಓಕೆನಾ. ಬಿಕಾಸ್ ಎಕ್ಸ್ಪೋಜರ್ ಸಿಗುತ್ತೆ ನಿಮಗೆ ಅಥವಾ ನಿಮ್ಮ ಮಕ್ಕಳಿಗೆ, ಒಳ್ಳೆ ಎಕ್ಸ್ಪೋಜರ್ ಸಿಗುತ್ತೆ. ಲಾಟ್ ಆಫ್ ಫ್ರೀ ಹಾಸ್ಟೆಲ್ಸ್ ಇದೆ, ಕೆಟಗರಿ ಹಾಸ್ಟೆಲ್ಸ್ ಇದೆ. ಉಳ್ಕೊಳೋದಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ. ಆಲ್ಮೋಸ್ಟ್ ಫ್ರೀ ಆಫ್ ಕಾಸ್ಟೇ ಉಳ್ಕೋತಾರೆ ಅಥವಾ ನಾಮಿನಲ್ ಫೀಸ್ ಪೇ ಮಾಡಬೇಕಾಗತ್ತೆ. ಸೊ ಅದೊಂದು ಇಂಪಾರ್ಟೆಂಟು. ಸೊ ನೀವು ಕಾಲೇಜಿಗೆ ಅಡ್ಮಿಷನ್ ಆದ ತಕ್ಷಣ ಅಥವಾ ಕಾಲೇಜ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತಿದೆ ಅಂದರೆ ನೀವು ಯಾವುದೇ ಕೆಟಗರಿಗೆ ಬಿಲಾಂಗ್ ಆಗಿರ್ಬೋದು, SC ಇರ್ಬೋದು, ST ಇರ್ಬೋದು, 2Aಲಿ ಡಿಫ್ರೆಂಟ್ ಕ್ಯಾಸ್ಟ್ ಬರುತ್ತೆ, ಯಾವುದೇ ರಿಲಿಜನಿಗೆ ಬಿಲಾಂಗ್ ಆಗಿರ್ಬೋದು, ನಿಮ್ಮ ಕೆಟಗರಿ ಅಥವಾ ರಿಲಿಜನ್ಗೆ ಬಿಲಾಂಗ್ ಆಗಿರೋವಂಥ ಫ್ರೀ ಹಾಸ್ಟೆಲ್ಸ್ ಇರುತ್ತೆ, ಓಕೆನಾ. ಆ ಹಾಸ್ಟೆಲ್ಸ್ ಇದೆಯಾ ಅಂತ ಆ ಸಿಟಿಲಿ ಚೆಕ್ ಮಾಡ್ಕೊಳ್ಳಿ. ಇದ್ದರೆ ಅಲ್ಲಿ ಅಪ್ಲೈ ಮಾಡಿ. ಅಪ್ಲೈ ಮಾಡಿದ್ರೆ ಏನಂದರೆ ನಿಮಗೆ ಸ್ಟೇ ನಿಮ್ಮ ಮಕ್ಕಳಿಗೆ ಫ್ರೀ ಆಫ್ ಕಾಸ್ಟ್ ಆಗಿಬಿಡುತ್ತೆ, ಓಕೆನಾ. ಅಥವಾ ನಾಮಿನಲ್ ಮೆಸ್ ಫೀಸ್ ಏನಿರುತ್ತಲ್ಲ ಅದನ್ನು ಪೇ ಮಾಡಬೇಕಾಗತ್ತೆ. ಸೊ ನಿಮಗೆ ಆ ಫುಡ್ ಅಥವಾ ಸ್ಟೇ ಎಕ್ಸ್ಪೆನ್ಸಸ್ಸು ತುಂಬ ಕಡಿಮೆ ಆಗುತ್ತೆ. ಎಕ್ಸೆಪ್ಟ್ ಕಾಲೇಜ್ ಫೀಸ್ ಬಿಟ್ಬಿಟ್ರೆ ನಿಮಗೆ ಬೇರೆ ಎಲ್ಲ ಕಡಿಮೆ ಆಗೋಗುತ್ತೆ, ಓಕೆನಾ. ಸೊ ಇನ್ನೊಬ್ಬರು ಗುಡ್ಡದ ರಂಗಪ್ಪ ಅಂತ ಮೆಸೇಜ್ ಮಾಡಿದ್ದಾರೆ, ಮೈ ರ್ಯಾಂಕಿಂಗ್ ಈಸ್ 23,000 ಅಥವಾ 23,402 ಅಂತ. ಇದೂ ಒಳ್ಳೆ ರ್ಯಾಂಕಿಂಗೇನೆ ಗುಡ್ಡದ ರಂಗಪ್ಪ ಅವರೇ. ಸೊ ಜಸ್ಟ್ ಈ ಡಾಕ್ಯುಮೆಂಟ್ ಏನಿದೆಯಲ್ಲ ಅದನ್ನು ಅನಲೈಸ್ ಮಾಡಿಬಿಟ್ಟು ನಿಮ್ಮ ಕಟ್ ಆಫ್ ರ್ಯಾಂಕಿಂಗ್, ಓಕೆನಾ. ಸೊ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದಾಗೆ ಫಸ್ಟ್ ರೌಂಡಲ್ಲೇ ನಿಮಗೆ ಬೆಸ್ಟ್ ಪಾಸಿಬಲ್ ಕಾಲೇಜು ನಿಮ್ಮ ರ್ಯಾಂಕಿಂಗ್ ಯಾವ್ದು ಸಿಗುತ್ತಲ್ಲ ಅದನ್ನು ಅಲಾಟ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ ಆ್ಯಂಡ್ ಅಡ್ಮಿಷನ್ ಆಗಿಬಿಡಿ, ಓಕೆನಾ. ಅದಾದಮೇಲೆ ಬೇಕಾದ್ರೆ ನೀವು ಫಾಲೋಯಿಂಗ್ ರೌಂಡರ್ಸ್ಗೆ ಎಂಟ್ರ್ ಆಗ್ಬೋದು ಅಡ್ಮಿಷನ್ ಆದಮೇಲೆ. ಬಿಕಾಸ್ ಫಸ್ಟ್ ರೌಂಡೇ ನೀವು ಪ್ರಾಪರಾಗಿ ಆಪ್ಷನ್ನ ಚೂಸ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನಿಮಗೆ ಒಳ್ಳೆ ಕಾಲೇಜ್ ಸಿಗೋವಂಥ ಆಪ್ಷನ್ನು ತಪ್ಪೋಗ್ಬೋದು, ಓಕೆನಾ. ಹಾಗಾಗಿ ಆಪ್ಷನ್ ಎಂಟ್ರಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಏನಾದ್ರು ಹೆಲ್ಪ್ ಬೇಕು ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಬೈ ರೆಫರಿಂಗ್ ದ ಲಿಂಕ್ ಪ್ರೊವೈಡೆಡ್ ಇನ್ ದ ವಿಡಿಯೋ ಡಿಸ್ಕ್ರಿಪ್ಷನ್. ಸೊ ನೆಕ್ಸ್ಟ್ ನೋಡೋದಾದರೆ ಟೂ ಗುಡ್ ಇನ್ಫಾರ್ಮೇಷನ್ ಫಾರ್ ಥ್ಯಾಂಕ್ ಯು. ನನ್ನ ಮಗಂದು 31,422 ರ್ಯಾಂಕಿಂಗ್ ಇದೆ. 3A ಜನರಲ್, CS ರಿಲೇಟೆಡ್ ಬ್ರ್ಯಾಂಚಸ್ ಸಿಗ್ಬೋದಾ? ಸಿಗುತ್ತೆ. 31,000 ಈಸ್ ಎ ವೆರಿ ಗುಡ್ ರ್ಯಾಂಕಿಂಗ್ ಸುನೀತಾ ನಾಗಮಂಗ್ಲ ಅವರೇ. ಸೊ ನಾಗಮಂಗ್ಲ ಅಂತ ಇರೋದರಿಂದ ನೀವು ನಿಮ್ಮ
ಡಿಸ್ಟಿಕ್ ಮಂಡ್ಯ ಡಿಸ್ಟಿಕ್ಕಲ್ಲೂ ಮಂಡ್ಯ PS ಕಾಲೇಜ್ ಇದೆ, ಅಲ್ಲೂ ಟ್ರೈ ಮಾಡ್ಬೋದು. ಇಲ್ಲಾಂದರೆ ಮೈಸೂರಲ್ಲಿ ತುಂಬ ಕಾಲೇಜಸ್ ಇದೆ, ಟ್ರೈ ಮಾಡ್ಬೋದು. ಬಟ್ 31,000 ಇಸ್ ಎ ವೆರಿ ಗುಡ್ ರ್ಯಾಂಕಿಂಗ್. ಈವನ್ ಬೆಂಗಳೂರಲ್ಲೂ ಕೂಡ ತುಂಬ ಕಾಲೇಜಸ್ ಇದೆ, ಓಕೆನಾ, ವೆರಿ ವೆರಿ ಗುಡ್ ಕಾಲೇಜಸ್, ಅಲ್ಲೂ ಟ್ರೈ ಮಾಡಿ. ಆಲ್ ದ ವೆರಿ ಬೆಸ್ಟ್ ಸುನೀತಾ ಅವರೇ. ಸೊ ಮೇ ಬಿ PS ಮಂಡ್ಯದಲ್ಲಿ ಸಿಗುತ್ತಾ ಟ್ರೈ ಮಾಡೋಣ ಒಂದ್ಸರಿ, ಸುಮ್ಮನೆ ಅನಾಲಿಸಿಸ್ ಮಾಡೋದಕ್ಕೆ ಈ ಪರ್ಟಿಕ್ಯುಲರ್ ರ್ಯಾಂಕಿಂಗಿಗೆ. PES ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಡ್ಯ. ಇಲ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಬಟ್ ಎಲೆಕ್ಟ್ರಾನಿಕ್ಸ್ ನೋಡೋಣ. ಎಲೆಕ್ಟ್ರಾನಿಕ್ಸ್ ಲಾಸ್ಟ್ ಇಯರು ಜನರಲ್ ಮೆರಿಟಿಗೆ 26,000, ಬಟ್ ನಿಮಗೆ 3A ಜನರಲ್ ಅಂತ ಹೇಳಿದ್ರಲ್ವ, ನಿಮ್ಮದು 3A ಜನರಲ್ ಇರೋದ್ರಿಂದ ನಿಮಗೆ 29,000, 31,000. ನಿಮಗೆ ಮಂಡ್ಯ PES ಅಲ್ಲಿ ಎಲೆಕ್ಟ್ರಾನಿಕ್ಸ್ ಸಿಗೋವಂಥ ಚಾನ್ಸಸ್ ಇದೆ, ಟ್ರೈ ಮಾಡಿ, ಓಕೆನಾ. 29,000ಕ್ಕೆ ಲಾಸ್ಟ್ ಇಯರ್ ಕಟ್ ಆಫ್ ಆಗಿರೋದು, ಬಟ್ ನಿಮ್ಮ ಮಗೊಂದು 1,000 ಎಕ್ಸ್ಟ್ರಾ ಇರೋದ್ರಿಂದ ಸಿಗೋವಂಥ ಚಾನ್ಸಸ್ ಇದೆ. ಎಲೆಕ್ಟ್ರಿಕಲ್ಸಿಗೆ ಅಂತೂ ಸಿಕ್ಕೇ ಸಿಗುತ್ತೆ, ಬಿಕಾಸ್ 50,000 ಕಟ್ ಆಫ್ ಆಗಿರೋದು. ನಿಮಗೆ ಬೇರೆ ಯಾವುದೋ ನೋಡ್ಬೋದು, ಮೈಸೂರಲ್ಲಿ ಯಾವ್ದಾರು ಕಾಲೇಜಸ್ ಇದೆ. ಮಲೆನಾಡಲ್ಲಿ ನೋಡೋಣ. ಮಲೆನಾಡಲ್ಲಿ ಎಲೆಕ್ಟ್ರಾನಿಕ್ಸು 3A ಕಟ್ ಆಫ್ ಆಗಿರೋದು 32. ಮಲೆನಾಡಲ್ಲಿ ಸಿಗುತ್ತೆ ನೋಡಿ, ಹಾಸನ ಮಲೆನಾಡಲ್ಲಿ ಸಿಗುವಂಥ ಚಾನ್ಸಸ್ ಇರುತ್ತೆ. ನೀವೇನಿದೆಯಲ್ಲ, ಈಗ 10,000 ಒಳಗಡೆ ಇರೋರು ಟಾಪ್ 10 ಕಾಲೇಜಸ್ಸಿಗೆ ಆಲ್ವೇಸ್ ದೇ ಕ್ಯಾನ್ ಟ್ರೈ. 10ರಿಂದ 20, 30, 40,000 ಅಥವಾ 50,000 ಒಳಗಡೆ ಏನಿರ್ತಾರಲ್ಲ, ಟಾಪ್ 10ನಲ್ಲೂ ಟ್ರೈ ಮಾಡಿ. ಯಾವ್ದಾರು ಸ್ಪೆಷಲ್ ಕ್ಯಾಟಗರೀಸ್ ಇದ್ದರೆ, ನಿಮ್ಗೆ ಏನಾರು ಸ್ಪೆಷಲ್ ಕ್ಯಾಟಗರೀಸ್ ಇಲ್ಲ ಅಂದರೆ ಟಾಪ್ 20 ಕಾಲೇಜಸ್ ಏನಿರ್ತಲ್ಲ, ಈ ಮಲೆನಾಡು ಇರ್ಬೋದು, SIT ಇರ್ಬೋದು, ಮೈಸೂರಲ್ಲಿರೋವಂಥ ಕಾಲೇಜಸ್ ಇರ್ಬೋದು, ಮಲೆನಾಡಲ್ಲಿರೋವಂಥ ಕಾಲೇಜಸ್ ಇರ್ಬೋದು, ಅಥವಾ ಹುಬ್ಳಿ ಧಾರವಾಡಲ್ಲಿರೋವಂಥ ವೆರಿ ಗುಡ್ ಕಾಲೇಜಸ್ ಏನಿರ್ತಲ್ಲ, ಅದಕ್ಕೆಲ್ಲ ಅಪ್ಲೈ ಮಾಡೋದು ಟ್ರೈ ಮಾಡಿ. ಈವನ್ ದಾವಣಗೆರೆಲ್ಲೂ ಕೂಡ ಇದೆ. ಸೊ ನಿಮಗೆ ಒಳ್ಳೊಳ್ಳೆ ಕಾಲೇಜಸ್ ಸಿಗುತ್ತೆ. ತಾಲೂಕು ಲೆವೆಲ್ ಅವಾಯ್ಡ್ ಮಾಡಿ, 50,000 ಒಳಗಡೆ ಯಾರ್ದು ರ್ಯಾಂಕಿಂಗ್ ಬಂದಿರುತ್ತಲ್ಲ, ಬಿಕಾಸ್ ಗೋ ಆ್ಯಂಡ್ ಟ್ರೈ ಟು ಸ್ಟಡಿ ಇನ್ ಸಮ್ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್, ಪ್ರಿಫರಬಲಿ ಬ್ಯಾಂಗ್ಳೂರು ಸಿಗಲಿಲ್ಲ ಅಂದರೆ ಸೆಕೆಂಡ್ ಟೈರ್ ಸಿಟಿ ಲೈಕ್ ಮ್ಯಾಂಗ್ಳೂರು, ಮೈಸೂರು, ಹುಬ್ಳಿ ಧಾರವಾಡ, ಹಾಸನ, ತುಮಕೂರು, ಈ ರೀತಿ ಅಂತ ಸಿಟಿಗಳಿಗೆ ಹೋಗಿ ಓದೋದಕ್ಕೆ ಟ್ರೈ ಮಾಡಿ. ಬಿಕಾಸ್ ಅಲ್ಲಿರೋವಂಥ ಕಾಲೇಜಸ್ ಎಲ್ಲ ಆಲ್ರೆಡಿ 20 ವರ್ಷದಿಂದ 30 ವರ್ಷದಿಂದ ಎಸ್ಟಾಬ್ಲಿಷ್ ಆಗಿದೆ, ಓಕೆನಾ. ಫ್ಯಾಕಲ್ಟಿ ಚೆನ್ನಾಗಿರ್ತಾರೆ ಮತ್ತು ನಿಮಗೆ ಎಕ್ಸ್ಪೋಜರ್ ಚೆನ್ನಾಗಿ ಸಿಗುತ್ತೆ ಅಂತ ಅಷ್ಟೇ. ಓಕೆ, ಆಲ್ ದ ವೆರಿ ಬೆಸ್ಟ್ ಸುನೀತಾ ಅವರೇ. ಸೊ ಸಂಗವೀಶ್ ಅನ್ನೋರು ಮೆಸೇಜ್ ಮಾಡಿದ್ದಾರೆ. ಗುಡ್ ಆಫ್ಟರ್ನೂನ್ ಸರ್, ಎಕ್ಸ್ಪ್ಲನೇಷನ್ ಚೆನ್ನಾಗಿ ಮಾಡಿದ್ರಿ, ತುಂಬ ಥ್ಯಾಂಕ್ ಯು. ಸೊ ಸರ್, ನನ್ನ ಮಗಳ ರ್ಯಾಂಕ್ 24,000, SC ಜನರಲ್ ಇದೆ, A ಆ್ಯಂಡ್ CS ಒಳ್ಳೆ ಕಾಲೇಜ್ ಸಿಗುತ್ತಾ? ಸೊ ಸಂಗವೇಶ್ ಅವರೇ, ನಿಮ್ಮ ಮಗಳದು ರ್ಯಾಂಕಿಂಗ್ ಏನಿದೆಯಲ್ಲ, ವೆರಿ ಗುಡ್ ರ್ಯಾಂಕಿಂಗ್, 24,600 ಬಂದಿದೆ. ಒನ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಲೈಕ್ SC ಜನರಲ್ ಇದೆ ನಿಮಗೆ, ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ, ಓಕೆನಾ. ಸೊ ಲೆಟಸ್ ಸಿ MSRITಲಿ ಏನಾರು ಸಿಗ್ಬೋದಾ ಅಂತ ಅಂದ್ಬಿಟ್ಟು. RVC ಇಲ್ಲಿ ಸಿಗೋದು ಕಷ್ಟ, ಬಟ್ ನಿಮ್ಮದು SC ಇರೋದ್ರಿಂದ ಟ್ರೈ ಮಾಡಿ, ಓಕೆನಾ. RVC ಇಲ್ಲಿ ನೋಡೋಣ. ಕಂಪ್ಯೂಟರ್ ಸೈನ್ಸ್ ಲಾಸ್ಟಿಗೆ SC ಜನರಲಿಗೆ ಎಷ್ಟು ಕಟ್ ಆಫ್ ಆಗಿತ್ತು ಅಂತ ಅಂದ್ಬಿಟ್ಟು, SC ಜನರಲ್ ಅಲ್ವಾ, SC ಜನರಲ್ ನೋಡೋದಾದರೆ ಲಾಸ್ಟ್ ಇಯರು 4,000 ಕಟ್ ಆಫ್ ಆಗಿತ್ತು. ಸೊ RVC ಇಲ್ಲಿ ಸಿಗೋದು ಕಷ್ಟ 26,000ಕ್ಕೆ, ಓಕೆನಾ. ನೀವು ಬೇಕು ಅಂದರೆ ಇದು ಯಾವುದೋ ಒಂದು ಬ್ರ್ಯಾಂಚ್ ಇದೆ, ಕೆಮಿಕಲ್ ಇಂಜಿನಿಯರಿಂಗು, ಇದನ್ನು ಟ್ರೈ ಮಾಡ್ಬೋದು. ಕೆಮಿಕಲ್ ಇಂಜಿನಿಯರಿಂಗ್ ಅಥವಾ ಯಾವುದೇ ಒಂದು ಈ ರೇರೆಸ್ಟಾಗಿ ಕೇಳ್ತಿರಲ್ಲ, ಬಯೋಟೆಕ್ನಾಲಜಿ, ಕೆಮಿಕಲ್ ಇಂಜಿನಿಯರಿಂಗು, ಇದು ಪ್ರತಿಯೊಂದು ಕಾಲೇಜಲ್ಲಿ ಆಫರ್ ಮಾಡೋದಕ್ಕಾಗಲ್ಲ, ಬಿಕಾಸ್ ಲ್ಯಾಬ್ ಸೆಟಪ್ ಮಾಡೋದಕ್ಕೆ ತುಂಬ ದುಡ್ಡು ಖರ್ಚಾಗುತ್ತೆ, ಓಕೆನಾ. ಈ ಕೆಮಿಕಲ್ ಇಂಜಿನಿಯರಿಂಗು ಅಥವಾ ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಇವೆಲ್ಲ ತುಂಬ ಕೆಲವೊಂದು ಕಡಿಮೆ ಕಾಲೇಜಸ್ ಇರುತ್ತೆ, ಇಂಥ ಒಳ್ಳೊಳ್ಳೆ ಕಾಲೇಜಸಲ್ಲಿರುತ್ತೆ. ಸೊ ಆ ಥರ ಬ್ರ್ಯಾಂಚಸ್ ಏನಾದ್ರು ನೀವು ತೊಗೊಂಡ್ರೆ ನಿಮ್ಮ ಲೈಫು ಸೆಟ್ಲ್ ಆಗುತ್ತೆ. ಬಟ್ 26,000 ಅಥವಾ 24,000 ಒಳ್ಳೆ ರ್ಯಾಂಕಿಂಗ್ ಆಗಿರೋದ್ರಿಂದ ಕಂಪ್ಯೂಟರ್ ಸೈನ್ಸ್ ಟ್ರೈ ಮಾಡಿ, ಬಿಕಾಸ್ ನಿಮಗೆ SC ಜನರಲ್ ಕೂಡ ಇದೆ. ಸೊ ಲೆಟಸ್ ಸಿ MSRITಲಿ ಸಿಗುತ್ತಾ ಅಂತ ಅಂದ್ಬಿಟ್ಟು. MSRITಲಿ ಕಂಪ್ಯೂಟರ್ ಸೈನ್ಸ್ ಲಾಸ್ಟ್ ಇಯರ್ SC ಜನರಲ್ 10,000 ಕಟ್ ಆಫ್ ಆಗಿದೆ. ಸೊ ಇಲ್ಲೂ ಕೂಡ ಸಿಗೋದು ಕಷ್ಟ, ಬಟ್ ಅಂಬೇಡ್ಕರ್ ಕಾಲೇಜ್ ಟ್ರೈ ಮಾಡಿ ನೋಡೋಣ. ಡಾಕ್ಟರ್ AIT ವೆರಿ ಗುಡ್ ಕಾಲೇಜು. ಇಲ್ಲಾಂದರೆ BNMITನೂ ಟ್ರೈ ಮಾಡ್ಬೋದು, ಬ್ಯಾಂಗ್ಳೂರು. ದಯಾನಂದ್ ಸಾಗರ್ ಇದೆ, ಆ ಥರ ಟ್ರೈ ಮಾಡ್ಬೋದು. ಕಂಪ್ಯೂಟರ್ ಸೈನ್ಸ್ ನೀವಿಲ್ಲಿ ನೋಡ್ಬೋದು, SC ಜನರಲ್ ಲಾಸ್ಟ್ ಇಯರು 58 ಕಟ್ ಆಫ್ ಆಗಿದೆ. ಸೊ ಕಂಪ್ಯೂಟರ್ ಸೈನ್ಸಲ್ಲ SC ಜನರಲ್ಲು 32,000 ಕಟ್ ಆಫ್ ಆಗಿದೆ. ನಿಮ್ಮ ಮಗಳದು ರ್ಯಾಂಕಿಂಗು 24,000. ನಿಮಗೆ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಕಂಪ್ಯೂಟರ್ ಸೈನ್ಸ್ ಸಿಗುತ್ತೆ, ಓಕೆನಾ. ಅಪ್ಲೈ ಮಾಡ್ಬೋದು ಆ್ಯಸ್ ಎ ಫಸ್ಟ್ ಪ್ರಿಫರೆನ್ಸು. ಬಟ್ BMSಲ್ಲಿ ಸಿಗೋದು ಕಷ್ಟ. SC ಜನರಲ್ಲಿಗೆ
ಇದು 24,000 ಒಂದಿದೆ. ಇ ಸಿ ಸಿಗುತ್ತೆ ನೋಡಿ, ಬಿ ಎಮ್ ಎಸ್ಸಲ್ಲಿ ಇ ಸಿ ಸಿಕ್ಕರೂ ಕಳಿಸಿಬೇಕಾರೆ ವೆರಿ ಗುಡ್ ಕಾಲೇಜ್. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಫ್ಯೂಚರಲ್ಲಿ ಏನಾರು ನಿಮ್ಮ ಮಕ್ಕಳಿಗೆ ಎಮ್ ಎಸ್ ಮಾಡಿಸೋದಿರ್ಬೋದು, ಅಥವಾ ಬಿ ಎಮ್ ಎಸ್ ಅಂತ ರೆಪ್ಯೂಟೆಡ್ ಕಾಲೇಜಸಲ್ಲಿ ಬಸವನಗುಡಿಲಿ ಏನಾಗುತ್ತೆ ಅಂತಂದರೆ ವಿ ಎಲ್ ಎಸ್ ಐ ರಿಲೇಟೆಡ್ ಕಂಪ್ನೀಸ್ ಬರುತ್ತೆ. ಓಕೆನಾ, ವಿ ಎಲ್ ಎಸ್ ಐ ಅಂದರೆ ವೆರಿ ಲಾರ್ಜ್ ಸ್ಕೇಲ್ ಇಂಟಗ್ರೇಟೆಡ್ ಸರ್ಕ್ಯೂಟ್ಸ್ ಅಂತ. ಎಲೆಕ್ಟ್ರಾನಿಕ್ಸಲ್ಲಿ ಈ ಚಿಪ್ಸ್ ಏನು ಬರ್ತಲ್ಲ ನಮ್ಮ ಮೊಬೈಲ್ ಅಥವಾ ಕಂಪ್ಯೂಟ್ರಲ್ಲಿರುವಂಥದ್ದು, ಆ ಥರ ಕಂಪ್ನೀಸು ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಮತ್ತು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ಆ ಥರ ಕಂಪ್ನೀಸು ಇಂಥ ದೊಡ್ಡ ದೊಡ್ಡ ಕಾಲೇಜು ಬಿ ಎಮ್ ಎಸ್ಸು, ಆರ್ ವಿ ಸಿ, ಪೆಸೆಟ್ಟು, ಎಮ್ ಎಸ್ ಆರ್ ಐ ಟಿ, ಈ ಥರ ದೊಡ್ಡ ದೊಡ್ಡ ಕಾಲೇಜಿಗೆ ಬರುತ್ತೆ. ಇಂಥ ಕಾಲೇಜಲ್ಲಿ ಇ ಸಿ ಸಿಕ್ಕಿದ್ರೂ ತೊಗೊಳ್ಳಿ. ಇ ಸಿ ಇಸ್ ಎ ವೆರಿ ಗುಡ್ ಬ್ರ್ಯಾಂಚ್, ಬಿಕಾಸ್ ಪ್ರೋಗ್ರಾಮಿಂಗೇ ಇರುತ್ತೆ ಆಲ್ಮೋಸ್ಟ್ ಎವ್ರಿಥಿಂಗ್. ಸೊ ಈಸಿ ಆಗುತ್ತೆ. ಬಟ್ ಟ್ರೈ ಮಾಡ್ಬೋದು ನೀವು ಬಿ ಎಮ್ ಎಸ್ಸಲ್ಲಿ ಇ ಸಿ ಟ್ರೈ ಮಾಡ್ಬೋದು. ಅದೇ ರೀತಿ ಲೆಟಸ್ ಸಿ ಎಮ್ ಎಸ್ ಆರ್ ಐ ಟಿಲೂ ಇ ಸಿ ಸಿಗುತ್ತಾ ಅಂತ ನಿಮ್ಮ ಮಗಳ ರ್ಯಾಂಕಿಂಗಿಗೆ. ಸೊ ಇ ಸಿ ಓಕೆ. ಸೊ ಎಸ್ ಸಿ ಜನರಲ್ 26,000, ಎಮ್ ಎಸ್ ಆರ್ ಐ ಟಿಲೂ ಇ ಸಿ ಸಿಕ್ಕೇ ಸಿಗುತ್ತೆ ನಿಮ್ಮ ಮಗಳಿಗೆ, ಟ್ರೈ ಮಾಡ್ಬೋದು. ಬಟ್ ಎ ರಿಲೇಟೆಡ್ ಬ್ರ್ಯಾಂಚಸ್ ಕೇಳ್ತಿದ್ರಿ ಅಲ್ವಾ, ಇಲ್ಲಿ ಎ ರಿಲೇಟೆಡ್ ಬ್ರ್ಯಾಂಚಸ್ಸು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಇದೆ. ಲೆಟಸ್ ಸಿ ಎಸ್ ಸಿ 21,000 ಕಟ್ ಆಫ್ ಆಗಿದೆ, 19,000 ಕಟ್ ಆಫ್ ಆಗಿದೆ. ಸಿಗೋದು ಸ್ವಲ್ಪ ಕಷ್ಟ, ಬಟ್ ಟ್ರೈ ಮಾಡಿ. ಆಪ್ಷನ್ ಎಂಟ್ರ್ ಮಾಡಿ, ಇದರಲ್ಲಿ ಇ ಸಿನೂ ಹಾಕಿ, ಅಂಬೇಡ್ಕರ್ ಕಾಲೇಜಸಲ್ಲಿ ಇ ಸಿನೇ ಹಾಕಿ. ಫಸ್ಟ್ ಸಿ ಎಸ್ ರಿಲೇಟೆಡ್ ಬ್ರಾಂಚಸ್ ಹಾಕಿ ಟಾಪ್ ಕಾಲೇಜಸಲ್ಲಿ, ಅದಾದಮೇಲೆ ಇ ಸಿ ರಿಲೇಟೆಡ್ ಬ್ರಾಂಚಸ್ ಹಾಕಿ. ಫಸ್ಟು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ಸು ಇ ಸಿ, ಆ ರೀತಿ ಹಾಕಿ. ಇಲ್ಲಿ ಸೈಬರ್ ಸೆಕ್ಯೂರಿಟಿ ಇದೆ, ಲೆಟಸ್ ಸಿ ಸೈಬರ್ ಸೆಕ್ಯೂರಿಟಿ ಸಿಗ್ಬೋದಾ ನೋಡೋಣ. ಸೈಬರ್ ಸೆಕ್ಯೂರಿಟಿ ಲಾಸ್ಟ್ ಇಯರು ಎಸ್ ಸಿ ಜನರಲಿಗೆ ನೋಡಿ 19,000ಕ್ಕೆ ಕಟ್ ಆಫ್ ಆಗಿ ಹೋಗಿದೆ. ಎಮ್ ಎಸ್ ಆರ್ ಐ ಟಿಲಿ ಸಿಗೋದು ಕಷ್ಟ, ಬಟ್ ಗಿವ್ ಎ ಟ್ರೈ. ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಇಟ್. ಓಕೆನಾ, ಪ್ಲಸ್ ಆರ್ ಮೈನಸ್ ಆ ಕಡೆ ಈ ಕಡೆ ಇದ್ದರೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ 17,000 ಬಂದಾದ ತಕ್ಷಣ ನಿಮ್ಮದು 26,000 ಅಲ್ವಾ. ಇಲ್ಲಿ ನೋಡಿ 26,964 ಇದೆ, ಬಟ್ ನಿಮ್ಮದು ಬಂದಿರೋದು 24,000. ಸೊ ಸಿಗೋ ಚಾನ್ಸಸ್ ಇರುತ್ತೆ ನಿಮ್ಮದಕ್ಕಿಂತ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ 20,000ಕ್ಕೆ ಕಟ್ ಆಫ್ ಆಗಿತ್ತೆ ಅಂದ್ರೂ ನೋಡಿ ಭಯ ಪಡ್ಕೊಳೋದು ಅಥವಾ ಬೇಜಾರಾಗುವಂಥ ನೆಸೆಸಿಟಿ ಇಲ್ಲ. ಅದು ಲಾಸ್ಟ್ ಇಯರ್ಗೆ. ಈ ವರ್ಷ ಪ್ಲಸ್ ಆರ್ ಮೈನಸ್ಸು ಅಲ್ಲಿ ಸಿಗುತ್ತೆ. ಅದೊಂದು ಸಂಭಾವ್ಯತೆ, ಪ್ರಾಬಬಿಲಿಟಿ ಅಷ್ಟೇ. ನೀವು ಅಪ್ಲೈ ಮಾಡೋದ್ರಿಂದ ಯಾರೂ ಅಪ್ಲೈ ಮಾಡಬೇಡಿ ಅಂತ ಹೇಳಲ್ಲ. ನಿಮಗೆ 5 ಆಪ್ಷನ್ ಎಂಟ್ರ್ ಮಾಡಿ, 10 ಆಪ್ಷನ್ ಎಂಟ್ರ್ ಮಾಡಿ ಅಂತ ಯಾರೂ ಹೇಳಲ್ಲ. ಅಪ್ಲೈ ಮಾಡಿ, ಎಷ್ಟಾಗುತ್ತೋ ಅಷ್ಟು ಅಪ್ಲೈ ಮಾಡಿ. ಓಕೆನಾ, ಆಲ್ ದ ವೆರಿ ಬೆಸ್ಟ್ ಸಾಂಗವೀಶ್ ಅವರೇ. ನೆಕ್ಸ್ಟ್ ನೋಡೋದಾದರೆ ಶ್ರೀನಿವಾಸ ಬುಕ್ ಸ್ಟಾಲ್ ಅವರು ಮೆಸೇಜ್ ಮಾಡಿದ್ದಾರೆ. ಮೈ ಡಾಟರ್ ರ್ಯಾಂಕ್ ಈಸ್ 48,000. ವಾಟ್ ಈಸ್ ದ ಬೆಸ್ಟ್ ಕಾಲೇಜ್ ಫಾರ್ ದಿಸ್ ರ್ಯಾಂಕ್ ಬ್ರಾಂಚ್ ಸಿ ಎಸ್ ಆರ್ ಇ ಸಿ ಇ? ಸೊ ಇ ಸಿ ಇ ಸಿಗುತ್ತೆ ಒಳ್ಳೆ ಕಾಲೇಜಲ್ಲಿ, ಟಾಪ್ 20 ಕಾಲೇಜಸ್. ಇಲ್ಲಿ ನೋ ನೀಡ್ ಟು ವರಿ. ಸೊ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಗೋ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ದಯಾನಂದ್ ಸಾಗರ್ ಇದೆ. ದಯಾನಂದ್ ಸಾಗರಲ್ಲಿ ನಿಮ್ಮದು ಕೆಟಗರಿ ಹಾಕಿಲ್ಲ. ಯಾರೇ ಒಬ್ಬರು ಕಮೆಂಟ್ ಮಾಡಬೇಕಾದ್ರೆ ನಿಮ್ಮ ರ್ಯಾಂಕಿಂಗು ಮತ್ತು ಕೆಟಗರಿ ಏನಾದ್ರೂ ರಿಸರ್ವೇಷನ್ ಇದ್ದರೆ ಹಾಕಿ, ಸೋ ದಟ್ ನಾನು ನಿಮಗೆ ಪ್ರಾಪರಾಗಿ ಅನಲೈಸ್ ಮಾಡಿ ಹೆಲ್ಪ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆನಾ, ಸೊ ಐ ವಿಲ್ ಕನ್ಸಿಡರ್ ಯುವರ್ ಕೆಟಗರಿ ಆಸ್ ಎ ಜನರಲ್ ಮೆರಿಟ್. ಬಟ್ ಬೇರೆ ಕೆಟಗರಿ ಇದ್ದರೆ ಆಬ್ವಿಯಸ್ಲಿ ಸಿಗುತ್ತೆ. ಜನರಲ್ ಮೆರಿಟಿಗೆ ಸಿಕ್ಕಿದ್ರೆ 48,000 ಅಲ್ವಾ. ದಯಾನಂದ್ ಸಾಗರಲ್ಲಿ ನೋಡೋದಾದ್ರೆ 48,000ಕ್ಕೆ ಆಟೋಮೊಬೈಲ್ ಸಿಗುತ್ತೆ. ಬೇರೆ ಎಲ್ಲ ಕಷ್ಟ. ಸೊ ಲೆಟ್ ಅಸ್ ಗೋ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಇನ್ ಯು ವಿ ಸಿ 48,000ಕ್ಕೆ ಸಿವಿಲ್ ಸಿಗುತ್ತೆ. ನಿಮ್ಮದು 48,000 ಇರೋದ್ರಿಂದ ಇದು ಯಾವ್ದು ನೋಡ್ತಿದ್ವಲ್ಲ ಟಾಪ್ ಕಾಲೇಜಸ್. ಬಟ್ ಟಾಪ್ 20ಗೆ 10ನಲ್ಲಿ ಸಿಗ್ದಲ್ಲೇ ಇರ್ಬೋದು. 10 to 20, 11 to 20 ಕಾಲೇಜಲ್ಲಿ ಸಿಗುತ್ತೆ. ಓಕೆನಾ, ಸೊ ಇದು ನೋಡಿ, ಇದು ಸಿ ಎಸ್ ಇಲ್ಲ, ಎಸ್ ಜೆ ಟಿ ಅಂತ. ಬಿ ಎಮ್ ಎಸ್ ಅಲ್ಲಂತೂ ಚಾನ್ಸ್ ಇಲ್ಲ. 48,000. ಅಂಬೇಡ್ಕರ್ ಕಾಲೇಜಲ್ಲಿ ಎಲೆಕ್ಟ್ರಾನಿಕ್ ಇನ್ಸ್ಟ್ರುಮೆಂಟೇಷನ್. ಎಲೆಕ್ಟ್ರಾನಿಕ್ ಇನ್ಸ್ಟ್ರುಮೆಂಟೇಷನ್ ಅಂದರೆ ಎಕ್ಸಾಕ್ಟ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಏನು ಓದ್ತಾರಲ್ಲ ಅದೇನೇ ಇರುತ್ತೆ. ಮೋರ್ ದೆನ್ 80% ಆಫ್ ದ ಸಬ್ಜೆಕ್ಟ್ಸ್. ರಿಮೈನಿಂಗ್ 20% ಆಫ್ ದ ಸಬ್ಜೆಕ್ಟ್ಸು ಈ ಇನ್ಸ್ಟ್ರುಮೆಂಟೇಷನ್ ರಿಲೇಟೆಡ್ ಇರುತ್ತೆ. ಓಕೆನಾ, ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ಇ ಸಿ. ಈಗ ಕಂಪ್ಯೂಟರ್ ಸೈನ್ಸಲ್ಲಿ ಸಿ ಎಸ್ ಫಸ್ಟು, ಆಮೇಲೆ ಇನ್ಫಾರ್ಮೇಷನ್ ಸೈನ್ಸು, ಸಿ ಎಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಸಿ ಎಸ್ ಸೈಬರ್ ಸೆಕ್ಯೂರಿಟಿ ಅಂತ ಏನು ಹೇಳ್ತೀವಲ್ಲ, ಇ ಸಿ ರಿಲೇಟೆಡ್ ಸಬ್ಜೆಕ್ಟಲ್ಲಿ ಇ ಸಿ ಫಸ್ಟು, ದೆನ್ ಟೆಲಿಕಮ್ಯುನಿಕೇಷನ್ ಬರುತ್ತೆ, ಎಲೆಕ್ಟ್ರಿಕಲ್ ಬರುತ್ತೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಬರುತ್ತೆ, ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಅಂತ ಬರುತ್ತೆ. ಈಗ ಎಮ್ ಇ ಅಂತ ಏನಿದೆಯಲ್ಲ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಬರುತ್ತೆ. ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ನಾವು ಓದ್ಬೇಕಾದ್ರೆ ಮೆಡಿಕಲ್ ಇಂಜಿನಿಯರಿಂಗೂ ಕೂಡ ಇತ್ತು, ಮೆಡಿಕಲ್ ಎಲೆಕ್ಟ್ರಾನಿಕ್ಸ್. ಓಕೆನಾ, ಆ ಥರ ಬ್ರಾಂಚಸ್ ಸಿಕ್ಕರೂ ಹೋಗಿ. ನಾವು ಬಿ ಎಮ್ ಎಸ್ಸಲ್ಲಿ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಇದೆ, ನನಗೆ ಗೊತ್ತಿರೋ ಹಾಗೆ. ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟೂ ಇದೆ, ಅದಕ್ಕೂ ನೀವು ಜಾಯ್ನ್ ಆಗ್ಬೋದು. ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಐ ಬಿಲೀವ್ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಮೆಕ್ಯಾನಿಕಲ್ ಥರ ಬರುತ್ತೆ ವಿತ್ ಇಂಡಸ್ಟ್ರಿಯಲ್ ಕನ್ಸ್ಟ್ರಕ್ಷನ್ ಅದೆಲ್ಲ. ಸೊ ಟ್ರೈ ಮಾಡ್ಬೋದು, ನಿಮಗೆ ಸಿಗುತ್ತೆ. ಜೆ ಎಸ್ ಎಸ್ ಅಲ್ಲಿ ಒಂದು ಸರಿ ಟ್ರೈ ಮಾಡೋಣ. ಜೆ ಎಸ್ ಎಸ್ ಬ್ಯಾಂಗ್ಳೂರಲ್ಲಿ
48,000ಕ್ಕೆ ಸಿವಿಲ್ ಸಿಗುತ್ತೆ ಗ್ಯಾರಂಟಿ. ನಿಮ್ದು ಯಾವ್ದಾರ ಕ್ಯಾಟಗರಿ ರಿಸರ್ವೇಷನ್ ಇದ್ದರೆ ಸಿಕ್ಕೇ ಸಿಗುತ್ತೆ. ಅದು ಬಿಟ್ಟರೆ BNMIT, RNSIT, ಓಕೆ, ನೋ ವರೀಸ್. ಡಾನ್ ಬಾಸ್ಕೋ ಇದೆ, ಗ್ಲೋಬಲ್ ಇದೆ, ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರು. ಇಲ್ಲಿ 48,000ಕ್ಕೆ ಏರೋನಾಟಿಕಲ್ ಇಂಜಿನಿಯರಿಂಗ್ ಸಿಗುತ್ತೆ, ಸಿವಿಲ್ ಸಿಗುತ್ತೆ, ಎಲೆಕ್ಟ್ರಿಕಲ್ ಸಿಗುತ್ತೆ. ಓಕೆನಾ, ಕಂಪ್ಯೂಟರ್ ಸೈನ್ಸ್ ಸಿಗುತ್ತೆ ಅವರೇಜ್ ಕಾಲೇಜಸಲ್ಲಿ. ಓಕೆನಾ, ನೋ ನೀಡ್ ಟು ವರಿ. ನಿಟ್ಟೆ ಮೀನಾಕ್ಷಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದೆ ನೋಡಿ, ಇಲ್ಲಿ ಸಿಗೋದು ಕಷ್ಟ, ಬಿಕಾಸ್ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೆಪ್ಯೂಟೆಡ್ ಕಾಲೇಜು. ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗು ನಿಮಗೆ ಇದು ಸುಂಕದಕಟ್ಟೆ ಕಡೆ ಬರುತ್ತೆ. ಸೊ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸಿಗುತ್ತೆ ನೋಡಿ, ಈಸ್ಟ್ ವೆಸ್ಟ್ ಒನ್ ಆಫ್ ದ ಗುಡ್ ಕಾಲೇಜ್. ಮೈ ಫ್ರೆಂಡ್ ಓದಿದ್ದು, ಇವಾಗ ನಮ್ಮ ರಿಲೇಟಿವ್ ಕೂಡ MCA ಮಾಡ್ತಿದ್ದಾರೆ. ಸೊ CACS ಸಿಗುತ್ತೆ ನೋಡಿ, 48,000 ಸರ್ ಶ್ರೀನಿವಾಸ್ ಅವರೇ. 48,000ಗೆ ಜನರಲ್ ಮೆರಿಟಲ್ಲಿ ಸಿಗುತ್ತೆ. ಬಟ್ ನಿಮ್ದು ಯಾವ್ದಾರು ಬೇರೆ ಕ್ಯಾಟಗರಿ ಇದ್ದರೆ ಇದಕ್ಕಿಂತ ಒಳ್ಳೆ ಕಾಲೇಜ್ಗೂ ಕೂಡ ಅಪ್ಲೈ ಮಾಡ್ಬೋದು. ಫಸ್ಟು ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಳಿ ಯಾವ್ಯಾವ ಕಾಲೇಜ್ ಸಿಗ್ಬೋದು ಅಂತ ಅಂದ್ಬಿಟ್ಟು. ಅದಾದಮೇಲೆ ಒಳ್ಳೆ ಕಾಲೇಜ್ನ ಫಸ್ಟ್ ಹಾಕಿ, ಸಿಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ಓಕೆನಾ, ಫಸ್ಟ್ ಯು ಹ್ಯಾವ್ ಟು ಆಲ್ವೇಸ್ ಪುಟ್ ಎ ವೆರಿ ಗುಡ್ ಕಾಲೇಜ್. ಸೊ ನಿಮ್ಗೆ ಅಲಾಟ್ ಆಗಬೇಕಾದ್ರೆ ನೀವು ಎಂಟ್ರ್ ಮಾಡಿರ್ತಾರಲ್ಲ, ಎಲ್ಲ ಆಪ್ಷನ್ನು ಚೆಕ್ ಮಾಡುತ್ತೆ ಫಸ್ಟಲ್ಲಿ ಯಾವ್ದಾರ ಒಂದಕ್ಕೆ ಸಿಕ್ಕುತ್ತೆ ಅಂದರೆ ಫಸ್ಟಲ್ಲಿ ಸಿಗಲಿಲ್ಲ ಅಂದರೆ ಸೆಕೆಂಡ್ ಆಪ್ಷನ್ಗೆ ಹೋಗುತ್ತೆ, ಸೆಕೆಂಡಲ್ಲಿ ಸಿಗಲಿಲ್ಲ ಅಂದರೆ ಥರ್ಡಿಗೆ ಹೋಗುತ್ತೆ, ಈ ರೀತಿ ನೆಕ್ಸ್ಟಿಗೆ ಹೋಗುತ್ತೆ. ಯಾವ ಆಪ್ಷನಲ್ಲಿ ಚೂಸ್ ಆಗುತ್ತೋ ಆ ಸೀಟ್ ಅಲಾಟ್ ಆಗುತ್ತೆ. ಸೊ ನಾವು ಎಂಟ್ರ್ ಮಾಡಬೇಕಾದ್ರೆ ವೆರಿ ಇಂಪಾರ್ಟೆಂಟ್ ಇರಬೇಕು, ಸೀಕ್ವೆನ್ಸ್ ಇಂಪಾರ್ಟೆಂಟ್. ನಾವು ಅಥವಾ ಕಡಿಮೆ ರ್ಯಾಂಕಿಂಗ್ ಇರೋ ಕಾಲೇಜು ಮತ್ತು ಬ್ರ್ಯಾಂಚ್ನ ಫಸ್ಟ್ ಹಾಕ್ಬಿಟ್ರೆ ನಮ್ಗೆ ಅದೇ ಅಲಾಟ್ ಆಗುತ್ತೆ. ನಿಮಗೆ ಒಳ್ಳೆ ಕಾಲೇಜು ಅಲಾಟ್ ಆಗೋ ಚಾನ್ಸಸ್ ಇದ್ದರೆ ಅರ್ಲಿಯರ್. ಓಕೆನಾ, ಈಸ್ಟ್ ವೆಸ್ಟ್ ವೆರಿ ಗುಡ್ ಕಾಲೇಜು, ನೀವು ಟ್ರೈ ಮಾಡ್ಬೋದು. ಬೇರೆ ಎಷ್ಟೊಂದು ಕಾಲೇಜಸ್ ಇದೆ, ಟ್ರೈ ಮಾಡಿ. ಡಾನ್ ಬಾಸ್ಕೋ ಇದೆ, ಅದನ್ನು ಟ್ರೈ ಮಾಡ್ಬೋದು. ಸೊ ಇಫ್ ಯು ನೀಡ್ ಫರ್ದರ್ ಅಸಿಸ್ಟೆನ್ಸ್ ಸರ್, ನಾನು ಆಲ್ರೆಡಿ ಹೇಳಿದಾಗೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಕಾಣಿಸುತ್ತೆ, ಅಥವಾ ಈ ವಿಡಿಯೋ ಎಂಡಲ್ಲೇ ಆ ಲಿಂಕ್ನ ತೋರಿಸ್ತೀನಿ. ನೀವು ಆ ಪರ್ಟಿಕ್ಯುಲರ್ ಲಿಂಕ್ನ ಫಿಲ್ ಮಾಡಿಬಿಟ್ಟು ನನಗೆ ಕಳಿಸ್ಬೋದು. ಸೊ ಮೈ ಸನ್ ರ್ಯಾಂಕಿಂಗ್, ರೇಖಾ ಬೋಪಯ್ಯ ಅವರು ಮೆಸೇಜ್ ಮಾಡಿದ್ದಾರೆ. ಸರ್, ಮೈ ಸನ್ಸ್ ರ್ಯಾಂಕಿಂಗ್ ಈಸ್ 34,000. ವಿಚ್ ಕಾಲೇಜ್ ಹಿ ಮೇ ಗೆಟ್? ISR EC ಇನ್ ಬ್ಯಾಂಗ್ಳೂರ್, ಅವರ್ಸ್ ಈಸ್ 3A. ರೇಖಾ ಅವರೇ, ವೆರಿ ಗುಡ್ ರ್ಯಾಂಕಿಂಗ್, 34,000. 3A ಕ್ಯಾಟಗರಿ ರಿಸರ್ವೇಷನ್ ಇರೋದ್ರಿಂದ ನಾನು ಆಲ್ರೆಡಿ ಹೇಳಿದಾಗೆ ನಿಮಗೆ ಟಾಪ್ 10ಅಲ್ಲಿ ಸಿಗೋದು ಕಷ್ಟ. CS ಮತ್ತು EC ರಿಲೇಟೆಡ್ ಬ್ರಾಂಚಸ್. ಬಟ್ 11 to 20 or 30 ಕಾಲೇಜಸ್ ಏನಿದೆಯಲ್ಲ ಬ್ಯಾಂಗ್ಳೂರಲ್ಲಿ, ಅದು ಸಿಕ್ಕೇ ಸಿಗುತ್ತೆ. ನೀವು ಕಟ್ ಆಫ್ ರ್ಯಾಂಕಿಂಗ್ ಡಾಕ್ಯುಮೆಂಟ್ ಇದೆಯಲ್ಲ, ಅದನ್ನು ಒಂದು ಸರಿ ಅನಲೈಸ್ ಮಾಡಿ. ಓಕೆನಾ, ನಿಮ್ಗೇನಾದ್ರು ಅಸಿಸ್ಟೆನ್ಸ್ ಬೇಕು ಅಂದರೆ ಫಸ್ಟ್ ಕಾಲೇಜ್ ಲಿಸ್ಟ್ ಮಾಡಿ. ಓಕೆನಾ, ಬ್ಲೈಂಡ್ಲಿ ಯಾರೋ ಹೇಳ್ತಾರೆ ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಹೋಗೋಕ್ಕೆ ಹೋಗಬೇಡಿ. ಫೀಡ್ಬ್ಯಾಕ್ ತೊಗೊಳ್ಳಿ. ಆ ಪರ್ಟಿಕ್ಯುಲರ್ ಡಾಕ್ಯುಮೆಂಟಲ್ಲಿ ಎವ್ರಿಥಿಂಗ್ ಈಸ್ ಬ್ಲ್ಯಾಕ್ ಆ್ಯಂಡ್ ವೈಟ್, ಕರೆಕ್ಟಾ, ಕ್ಲಿಯರಾಗಿ ಕೊಟ್ಟಿದ್ದಾರೆ. ಲಾಸ್ಟ್ ಇಯರು ಫಸ್ಟ್ ರೌಂಡಲ್ಲಿ ಯಾವುದೋ ಹೈಯೆಸ್ಟ್ ರ್ಯಾಂಕಿಂಗ್ ಅಲಾಟ್ ಆಗಿರೋದು ಆ ಕಾಲೇಜು, ಆ ಬ್ರ್ಯಾಂಚಿಂಗೆ ಅಂತ. ಸೊ ನೀವು ಕಾಲೇಜ್ನ ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಳಿ, ಅದ್ರ ಮೇಲೆ ಸಿಗುತ್ತೆ ನಿಮಗೆ. ಟಾಪ್ 11 to 20 ಕಾಲೇಜಸಲ್ಲಂತೂ ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ, CS ಮತ್ತು EC. ಸೊ ECನೂ ಹೋಗಿ, ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟು. ಬಿಕಾಸ್ EC ಓದೋದ್ರಿಂದ ಏನಾಗುತ್ತೆ ಅಂದರೆ ನೀವು CSಗಾದ್ರೂ ಜಂಪ್ ಆಗ್ಬೋದು ಫ್ಯೂಚರಲ್ಲಿ, ಮತ್ತು EC ರಿಲೇಟೆಡ್ ಬ್ರ್ಯಾಂಚಸ್ಗೂ ಕೂಡ ನೀವು ಜಂಪ್ ಆಗ್ಬೋದು. MS ಏನಾರು ಮಾಡೋವಂಥ ಆಪ್ಷನ್ಸ್ ಅಥವಾ ಥಾಟ್ಸ್ ಇದ್ದರೆ ನಿಮಗೆ ಒಳ್ಳೆ ವೈಡ್ ರೇಂಜ್ ಆಫ್ ಆಪ್ಷನ್ಸ್ ಇರುತ್ತೆ ಫ್ಯೂಚರಲ್ಲಿ. ಓಕೆನಾ, ಸೊ ವಿಶ್ವನಾಥ್ ಅವ್ರು ಮೆಸೇಜ್ ಮಾಡಿದ್ದಾರೆ. ಮೈ ರ್ಯಾಂಕಿಂಗ್ ಈಸ್ 20K, 2A ಜನರಲ್ ಕ್ಯಾಟಗರಿ ಇದೆ, ಎಕ್ಸ್ ಆರ್ಮಿ ಕೋಟಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಇವರಿಗೆ ಎಕ್ಸ್ ಆರ್ಮಿ ಕೋಟಾ ಇದೆ. ಮೋಸ್ಟ್ ಆಫ್ ದ ಕಾಲೇಜಸಲ್ಲಿ ಅಥವಾ ಟಾಪ್ ಕಾಲೇಜಸಲ್ಲಿ ಎಕ್ಸ್ ಆರ್ಮಿ ಕೋಟಾದಲ್ಲೂ ಸಮ್ ಸೀಟ್ಸು ರಿಸರ್ವೇಷನ್ ಆಗಿರುತ್ತೆ. ಕೆನ್ ಐ ಗೆಟ್ ಬೆಟರ್ ಕಾಲೇಜ್ ಸರ್ ವಿತ್ CSC, ISC, ಸೈಬರ್ ಸೆಕ್ಯೂರಿಟಿ, AIML? ಇದೆಲ್ಲ ಕಾಲೇಜಸ್ ಬ್ರ್ಯಾಂಚಸ್ ಏನು ಮೆನ್ಷನ್ ಮಾಡಿದ್ದೀರಲ್ಲ ವಿಶ್ವನಾಥ್ ಅವರೇ, ಮೋಸ್ಟ್ಲಿ ಯು ವಿಲ್ ಗೆಟ್ ಇಟ್. ಓಕೆನಾ, ಸೊ ನಿಮಗೆ ಟಾಪ್ 10ನಲ್ಲೂ ಸಿಗೋದು ಕಷ್ಟ. ಬಟ್ 2A ಜನರಲ್ ಇದೆ ಮತ್ತು ಎಕ್ಸ್ ಆರ್ಮಿ ಕೋಟಾ ಇದೆಯಲ್ಲ, ಹಾಗಾಗಿ ಟಾಪ್ 10 ಕಾಲೇಜಸಲ್ಲಿರುವಂಥ ಆಪ್ಷನ್ಸನ್ನು ಕೂಡ ಎಂಟ್ರ್ ಮಾಡಿ. ನಿಮ್ಗೇನಾದ್ರೂ ಆ ಕಾಲೇಜಸಲ್ಲಿ ಇರೋವಂಥ ಎಕ್ಸ್ ಆರ್ಮಿ ಕೋಟಲ್ಲಿ ಯಾರಿಗೂ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ನಿಮಗೆ ಸಿಗುವಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಓಕೆನಾ, ಆಲ್ ದ ವೆರಿ ಬೆಸ್ಟ್ ವಿಶ್ವನಾಥ್ ಅವರೇ. ಸೊ ಅದೇ ರೀತಿ ಸರ್, ಐ ಗಾಟ್ 44,991 ರ್ಯಾಂಕಿಂಗ್, ವಿಲ್ ಐ ಗೆಟ್ ECE? ಯು ವಿಲ್ ಗೆಟ್ ECE. ಜೈ ಶ್ರೀರಾಮ್ ಅವರೇ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಸಿಕ್ಕೇ ಸಿಗುತ್ತೆ. ಜಸ್ಟ್ ನೀವು ಅದನ್ನೇ ಕಟ್ ಆಫ್ ರ್ಯಾಂಕಿಂಗ್ ಡಾಕ್ಯುಮೆಂಟ್ನ ನೋಡಿಬಿಟ್ಟು
ಶಾರ್ಟ್ ಲಿಸ್ಟ್ ಮಾಡಿ ಒಂದು 10ರಿಂದ 15 ಕಾಲೇಜಸ್ಸು. ಇ ಸಿನೇ ಅಂತ ನೋಡಬೇಡಿ, ಸಿ ಎಸ್ಸನ್ನು ಟ್ರೈ ಮಾಡಿ. ಸಿ ಎಸ್ ಸಿಕ್ಕಿ ನಿಮ್ಗೆ ಯಾವ್ದಾದ್ರು ಅಡಿಷ್ನಲ್ ಕ್ಯಾಟಗರಿ ರಿಸರ್ವೇಷನ್ ಇದ್ದರೆ ಓಕೆ, ಇಲ್ಲ ಜನರಲ್ ಮೆರಿಟ್ ಆದ್ರೂ ಕೂಡ ಫಸ್ಟ್ ಸಿ ಎಸ್ಸು ಐ ಎ ಎಸ್ ಸಿ ಎಸ್ ರಿಲೇಟೆಡ್ ಬ್ರಾಂಚಸ್ ಟ್ರೈ ಮಾಡಿ. ಟಾಪ್ 10 to 20 ಆರ್ ಮ್ಯಾಕ್ಸಿಮಮ್ 30 ಕಾಲೇಜಸಲ್ಲಿ. ಅಲ್ಲಿ ಸಿಗಲಿಲ್ಲ ಅಂದರೆ ಇ ಸಿ ನೋಡಿ. ಸೊ ಜನರಲಾಗಿ ಏನಾಗುತ್ತೆ ಅಂದರೆ ಇವಾಗೊಂದು ಬ್ಲೈಂಡ್ ಬಿಲೀಫ್ ಇದೆ, ಸಿ ಎಸ್ ಎ ತಗೋಬೇಕು ಅಂತ. ಸೊ ಈ ರನ್ನಲ್ಲಿ ಏನಿರುತ್ತಲ್ಲ, ಈಗ ಏನಂದರೆ ಎಲ್ಲ ಒಬ್ಬರು ಓಡ್ತಾರೆ ಅಂತ ಎಲ್ಲರೂ ಓಡ್ತಾರೆ ಅಂತಾರಲ್ಲ, ಆಗ ಏನಾಗ್ಬಿಡುತ್ತೆ ಅಂದರೆ ಎಷ್ಟೊಂದು ಜನಕ್ಕೆ ಇ ಸಿ ಇ ಒಳ್ಳೆ ಕಾಲೇಜಸ್ಸಲ್ಲಿ ಸಿಗುತ್ತೆ. ಸೊ ಒಂದು 20,000 ರ್ಯಾಂಕಿಂಗ್ ಬಂದಿರೋರು ಅಥವಾ 30,000 ರ್ಯಾಂಕಿಂಗ್ ಬಂದಿರೋರು ನನಗೆ ಸಿ ಎಸ್ ಎ ಬೇಕು ಅಂತ ಯಾವುದೋ ಒಂದು ರ್ಯಾಂಕಿಂಗ್, ಮೋಸ್ಟ್ಲಿ ಫಾರ್ ಎಕ್ಸಾಂಪಲ್ಲು 1ರಿಂದ 100 ರ್ಯಾಂಕಿಂಗ್ ತೊಗೊಂಡ್ರೆ 60ನೇ ರ್ಯಾಂಕ್ ಇರೋವಂಥ ಕಾಲೇಜಸ್ಗೆ ಹೋಗಿ ಜಾಯ್ನ್ ಆಗ್ಬೋದು ಸಿ ಎಸ್ಗೆ. ಬಟ್ ಇ ಸಿ ಯಾರೂ ತಾಳೋದಕ್ಕೆ ಹೋಗಲ್ವಲ್ಲ, ಬಟ್ ಇಟ್ ಈಸ್ ಒನ್ ಆಫ್ ದ ವೆರಿ ಗುಡ್ ಬ್ರ್ಯಾಂಚ್ ಆಲ್ಸೋ. ನಿಮಗೆ ಟಾಪ್ 20 ಕಾಲೇಜಸ್ಸಲ್ಲೇ ಸಿಗ್ಬೋದು. ಸೊ ಹಾಗಾಗಿ ಯು ಹ್ಯಾವ್ ಆಪ್ಷನ್ ಓಪನ್, ಓಕೆನಾ? ಸೊ ಸಿಕ್ಕೇ ಸಿಗುತ್ತೆ. ಜೈ ಶ್ರೀರಾಮ್ ಅವರೇ, ಆಲ್ ದ ವೆರಿ ಬೆಸ್ಟ್. ಸೊ ತನ್ಮಯ್ ಅವರು ಮೆಸೇಜ್ ಮಾಡಿದ್ದಾರೆ, ತನ್ಮಯ್ IR ಅವರು. ಐ ಗಾಟ್ ಮೈ ಸಿ ಇ ಟಿ ರ್ಯಾಂಕ್ ಆ್ಯಸ್ 48,000 ಎಸ್ ಸಿ ಕೆಟಗರಿ ಇದೆ. ಆಲ್ಸೋ JE ಐ ಗಾಟ್ 72 ಪರ್ಸೆಂಟೈಲ್, ರ್ಯಾಂಕ್ 27,000. ಸೊ ಗುಡ್ ರ್ಯಾಂಕಿಂಗ್, ಫೇರ್ ರ್ಯಾಂಕಿಂಗ್, ಓಕೆನಾ? ಸೊ 50,000 ಏನು ಕಡಿಮೆ ಅಲ್ಲ, ಬಿಕಾಸ್ ದೇರ್ ಆರ್ ಮೆನಿ ಪೀಪಲ್ ಹು ಗೆಟ್ ಮೋರ್ ದೆನ್ 1 lakh ಅಥವಾ 2 lakhಕ್ಕಿಂತ ಜಾಸ್ತಿ ರ್ಯಾಂಕಿಂಗ್ ತೊಗೊಳ್ಳೋರು ಕೂಡ ಇದ್ದಾರೆ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಯು ಡೋಂಟ್ ಹ್ಯಾವ್ ಟು ವರಿ ಮಚ್. ತನ್ಮಯ್ ಅವರೇ, ನಿಮ್ಮದು ಎಸ್ ಸಿ ಕೆಟಗರಿ ರಿಸರ್ವೇಷನ್ ಇರೋದ್ರಿಂದನೂ ಒಳ್ಳೆ ರ್ಯಾಂಕಿಂಗ್ಸ್, ಒಳ್ಳೆ ಕಾಲೇಜಸ್ ಸಿಗುತ್ತೆ. ಸ್ಟಾರ್ಟ್ ಅಪ್ಲೈಯಿಂಗ್ ವಿತ್ ಟಾಪ್ 20 ಕಾಲೇಜಸ್, ಸಿ ಎಸ್ಸು, ಆಮೇಲೆ ಇ ಸಿ ಅಪ್ಲೈ ಮಾಡಿ. ಸೊ ಸಿಕ್ಕೇ ಸಿಗುತ್ತೆ, ಓಕೆ? ಮತ್ತು ಡಾಕ್ಯುಮೆಂಟ್ಸನ್ನು ನೋಡಿ, ಅದು ಕಟ್ ಆಫ್ ಡಾಕ್ಯುಮೆಂಟು ಬ್ಲೈಂಡಾಗಿ ಟಾಪ್ 20 ಕಾಲೇಜಸಲ್ಲಿ ಇ ಸಿ, ಟಾಪ್ 20 ಕಾಲೇಜಸಲ್ಲಿ ಸಿ ಎಸ್ 40 ಆಪ್ಷನ್ ಎಂಟ್ರ್ ಮಾಡಿ ಬಿಡೋಕ್ಕೆ ಹೋಗ್ಬೇಡಿ. ಸಿ ಎಸ್ ಹಾಕಿ, ಇ ಸಿ ಹಾಕಿ, ಸಿ ಎಸ್ ಎ ಹಾಕಿ, ಸಿ ಎಸ್ ಮಷಿನ್ ಲರ್ನಿಂಗ್ ಹಾಕಿ, ಸಿ ಎಸ್ ಡೇಟಾ ಸೈನ್ಸ್ ಹಾಕಿ, ಒಂದು ಬೇಸ್ಡ್ ಆನ್ ಯುವರ್ ಪ್ರಾಬಬಿಲಿಟಿ. ಸೊ 20 ಹಾಕ್ಬೋದು, 40 ಹಾಕ್ಬೋದು, 60 ಹಾಕ್ಬೋದು, 80 ಹಾಕ್ಬೋದು, ಯಾರೂ ಲಿಮಿಟ್ ಮಾಡಿ ಅಂತ ಹೇಳಲ್ಲ. ಫಸ್ಟ್ ರೌಂಡಲ್ಲೇ ನಿಮಗೆ ಸೀಟ್ ಅಲಾಟ್ ಆಗಬೇಕು, ಮತ್ತು ಸ್ಯಾಟಿಸ್ಫ್ಯಾಕ್ಟ್ರಿ ಆಗಿರಬೇಕು. ನಿಮ್ಗೆ ಆ ಸೀಟ್ ಅಲಾಟ್ ಆಗುತ್ತಲ್ಲ, ಆ ರೀತಿ ಅಲಾಟ್ ಮಾಡ್ಕೊಳ್ಳಿ. ಸೊ ಇದನ್ನು ಆಲ್ರೆಡಿ ಅನಲೈಸ್ ಮಾಡಿದ್ವಿ. ವಿಶ್ವನಾಥ್ ಅವ್ರು ಮೆಸೇಜ್ ಮಾಡಿದ್ದಾರೆ, ಮೈ ರ್ಯಾಂಕಿಂಗ್ ಇಸ್ 40K 2A ಜನರಲ್, ಎಕ್ಸ್ ಆರ್ಮಿ ಕೋಟ, ಸಿಕ್ಕೇ ಸಿಗುತ್ತೆ, ಹೇಗೇನು ಆಲ್ರೆಡಿ ಹೇಳ್ದಾಗೆ. ಶಿವಪ್ರಸಾದ್ ಅವರು 58,900 ಸಿ ಇ ಟಿ ರ್ಯಾಂಕಿಂಗ್, ವಿಚ್ ಇಂಜಿನಿಯರಿಂಗ್ ಕಾಲೇಜ್ ಐ ಮೇ ಗೆಟ್ ಇಟ್. ಶಿವಪ್ರಸಾದ್ ಅವರೇ, ನಿಮ್ಮ ಕಮೆಂಟಿಗೆ ಎಗೇನ್ ರಿಪ್ಲೈ ಮಾಡಿ ಯಾವ ಕೆಟಗರಿಗೆ ನೀವು ಬಿಲಾಂಗ್ ಆಗ್ಬೋದು ಅಂತ. 58,000 ಇಸ್ ಎಗೇನ್ ಎ ಫೇರ್ ರ್ಯಾಂಕಿಂಗು. ಸೊ ಹಾಗಾಗಿ ನಿಮಗೆ ಅಥವಾ ನಿಮ್ಮ ಮಗನಿಗೆ ಅಥವಾ ಮಗಳಿಗೆ ಒಳ್ಳೆ ಕಾಲೇಜ್ ಸಿಗುತ್ತೆ. ಟ್ರೈ ಫಾರ್ ಟಾಪ್ 4-5 ಬ್ರಾಂಚಸ್ಸು, ಸಿ ಎಸ್ಸು, ಇ ಸಿ, ಐ ಎಸ್ಸು, ಇ ಸಿ ರಿಲೇಟೆಡ್ ಬ್ರಾಂಚಸ್ ಅಥವಾ ಸಿ ಎಸ್ ರಿಲೇಟೆಡ್ ಬ್ರಾಂಚಸ್ಸು ಸಿಗುತ್ತೆ, ಓಕೆ? ಜೊತೆಗೆ ಮೆಡಿಕಲ್ ಎಲೆಕ್ಟ್ರಾನಿಕ್ಸು ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೇಷನ್ ಇಂಜಿನಿಯರಿಂಗು, ಇದು ಯಾವುದೇ ಸಿಕ್ಕರೂ ಜಾಯ್ನ್ ಮಾಡಿ, ನೋ ವರೀಸ್. ಮೆಡಿಕಲ್ ಎಲೆಕ್ಟ್ರಾನಿಕ್ಸು ಈಸ್ ಎ ವೆರಿ ಗುಡ್. ಬಯೋಟೆಕ್ನಾಲಜಿ ಸಿಕ್ಕರೆ ಅದನ್ನು ಮಾಡಿ. ಸೊ ನೆಕ್ಸ್ಟ್ ನೋಡಿದರೆ ಮೈ ಸನ್ ಗಾಟ್ 53,860 ರ್ಯಾಂಕಿಂಗ್, ಎಕ್ಸ್ ಡಿಫೆನ್ಸ್ ಕ್ಯಾಟಗರಿ ಇದೆ. ಗುಡ್ ಕಾಲೇಜ್ ಸಿಗ್ಬೋದಾ ಸರ್? ಸಿಗುತ್ತೆ, ಬಿಕಾಸ್ ನಿಮ್ಮದು ಎಕ್ಸ್ ಡಿಫೆನ್ಸ್ ಕ್ಯಾಟಗರಿ ಇರೋದ್ರಿಂದ. ನಿಮಗೆ ಸಿ ಇ ಟಿ ಕಡೆಯಿಂದ ಏನಾರು ಅಫಿಷಿಯಲಾಗಿ ಏನಾರು ಒಂದು ಡಾಕ್ಯುಮೆಂಟ್ ರಿಲೀಸ್ ಹಾಕಿ ಡಿಫೆನ್ಸ್ ಕ್ಯಾಟಗರಿಲಿ ಯಾವ್ಯಾವ ಕಾಲೇಜಸಲ್ಲಿ ಸೀಟ್ ಇರ್ಬೋದು, 1, 2, 5, 10 ಎಷ್ಟು ಹಾಕಿರ್ತಾರಲ್ಲ, ಅದೇ ಏನಾರು ಡಾಕ್ಯುಮೆಂಟ್ ಸಿಕ್ಕರೆ ಅದನ್ನು ಒಂದು ಸರಿ ಅನಲೈಸಿಸ್ ಮಾಡಿ, ಅದರಲ್ಲಿರೋವಂಥ ಎಲ್ಲ ಕಾಲೇಜಸ್ಸು, ಟಾಪ್ 20 ಕಾಲೇಜಸಲ್ಲಿ ಯಾವುದ್ಯಾವುದಲ್ಲಿ ಸೀಟ್ ಇದೆ ಅಂತ ಇರುತ್ತಲ್ಲ, ಎಲ್ಲ ಕಡೆ ಫಸ್ಟ್ ಹಾಕ್ಬಿಡಿ ಪ್ರಿಫರೆನ್ಸ್. ಅದಾದಮೇಲೆ ನೆಕ್ಸ್ಟ್ ಟಾಪ್ 10, ಟಾಪ್ 20ಲಿ ಸಿ ಎಸ್ಸು, ಇ ಸಿ ರಿಲೇಟೆಡ್ ಆಪ್ಷನ್ಸ್ನ ಎಂಟ್ರ್ ಮಾಡ್ಬೋದು. ಸಿಗುತ್ತೆ, ಒಳ್ಳೆ ಕಾಲೇಜ್ ಸಿಗುತ್ತೆ. ಗುರುನಾಥ್ ಅವರೇ. ಸೊ ಸಿಂಧು ಅವರು ಮೆಸೇಜ್ ಮಾಡಿದ್ದಾರೆ, ನನ್ನ ಮಗಳ ಸಿ ಇ ಟಿಯಲ್ಲಿ 1,43,000 ರ್ಯಾಂಕಿಂಗ್ ತೊಗೊಂಡಿದ್ದಾರೆ. ಆಕೆಗೆ ಸಿ ಎಸ್ ಅಥವಾ ಸಂಬಂಧಿತ ಕೋರ್ಸ್ಗಳನ್ನು ಕಲಿಯಲು ಆಸಕ್ತಿ ಇದೆ. ನಾವು ಎಸ್ ಸಿ ಕೆಟಗರಿಗೆ ಸೇರಿದ್ದೇವೆ, ಗ್ರಾಮೀಣವೂ ಇದೆ. ವೆರಿ ಗುಡ್. ಸೊ ಈ ಅಂಕಗಳಿಗೆ ಬೆಂಗಳೂರಿನಲ್ಲಿ ಯಾವ ಕಾಲೇಜು ಸಿಗಬಹುದು? ನಾವು ಆರ್ಥಿಕವಾಗಿ ತುಂಬ ಬಡವರಿದ್ದೇವೆ. ಪ್ಲೇಸ್ಮೆಂಟ್ ಆಗುವ ಕಾಲೇಜುಗಳನ್ನು ತಿಳಿಸಿ, ಅಲ್ಲದೆ ಉದ್ಯೋಗ ಸಿಗುವಂಥ ಬೇರೆ ಕೋರ್ಸ್ಗಳ ಬಗ್ಗೆ ತಿಳಿಸಿ. ನಮ್ಮ ಮೊಬೈಲ್ ನಂಬರ್ ಅದನ್ನು ಹೈಡ್ ಮಾಡಿದ್ದೀನಿ, ದಯವಿಟ್ಟು ವಿವರವಾದ ಮಾಹಿತಿ ನೀಡಿ, ಸೂಚನೆ ನೀಡಿ ಪ್ಲೀಸ್ ಅಂತ ಹಾಕಿದ್ದಾರೆ. ನೀವಿಲ್ಲಿ ನೋಡ್ಬೋದು, ಈ ಪರ್ಟಿಕ್ಯುಲರ್ ಸಿಂಧು ಅವ್ರ ಮಗಳಿಗೆ 1,43,000 ರ್ಯಾಂಕಿಂಗ್ ಇದೆ. ಓಕೆ, ಇಟ್ ಈಸ್ ನಾಟ್ ವೆರಿ ಗುಡ್ ರ್ಯಾಂಕಿಂಗ್, ಬಟ್ ಓಕೆ, ಕೆಟ್ಟ ರ್ಯಾಂಕಿಂಗ್ ಅಂತಲೂ ಹೇಳೋದಕ್ಕಾಗೋದಿಲ್ಲ.
ಅಗೇನ್ ನಾವು ಬರ್ದಿದ್ದೀವಿ, ನಾವು ಏನು ಪರ್ಫಾರ್ಮ್ ಮಾಡಿರ್ತೀವಲ್ಲ ಎಕ್ಸಾಮಲ್ಲಿ ಅದ್ರ ಮೇಲೆ ನಮಗೆ ರಿಸಲ್ಟ್ ಬಂದಿರುತ್ತೆ, ಕರೆಕ್ಟ್ ಅಲ್ವಾ? ಬಟ್ ಇವರಿಗೆ ಸಿ ಎಸ್ ತೊಗೊಳ್ಳೋಂಥ ಆಪ್ಷನ್ ಅಥವಾ ಇಂಟ್ರೆಸ್ಟ್ ಇದೆ. ಬಟ್ ಇವ್ರಿಗೆ ಏನಿದೆ ಅಂದರೆ SC ಕ್ಯಾಟಗರಿಗೆ ಬಿಲಾಂಗ್ ಆಗಿದ್ದಾರೆ ಮತ್ತು ಗ್ರಾಮೀಣವೂ ಇದೆ. ಅಂದರೆ ದೇ ಬಿಲಾಂಗ್ಸ್ ಟು ರೂರಲ್. ಈಸ್ ಎ ರೂರಲ್ ಕ್ಯಾಂಡಿಡೇಟ್, ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಓದಿದ್ದು ಅಂಥವ್ರು ಆ ರಿಸರ್ವೇಷನ್ ಇದೆ. ಬೆಂಗಳೂರಲ್ಲಿ ಯಾವ್ದಾರ ಕಾಲೇಜ್ ಸಿಗುತ್ತಾ? ಸೊ ಲೇಟಸ್ ಗೋ ಆ್ಯಂಡ್ ಅನಲೈಸ್. ಮೇ ಬಿ ಈಸ್ಟ್ ವೆಸ್ಟಲ್ಲೇ ಇದ್ದೀವಲ್ವ. SC ಜನರಲ್, SC ರೂರಲ್ ಬರುತ್ತೆ ಇವರಿಗೆ, ಕರೆಕ್ಟಾ? SC ರೂರಲ್ಲಿಗೆ CS ಇಲ್ಲಿ ಕೊಟ್ಟಿಲ್ಲ. ನೆಕ್ಸ್ಟ್ ಶೀಟಲ್ಲಿ ಏನಾರು ಕೊಟ್ಟಿದ್ದಾರ ನೋಡೋಣ. ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ CS ಇದೆ. ಓಕೆ, ನಿಮಗೆ SC ರೂರಲ್ 1,38,000ಕ್ಕೆ ಲಾಸ್ಟ್ ಇಯರ್ ಕಟ್ ಆಫ್ ಆಗಿದೆ ಸಿಂಧು ಅವರೇ, ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ. ಬಟ್ ಅಪ್ಲೈ ಮಾಡಿ, ಸಿಕ್ಕೂ ಸಿಗ್ಬೋದು. ಬಿಕಾಸ್ ಕನ್ನಡ ಮೀಡಿಯಮ್ಗೆ 1,52 ತನಕನೂ ಇದೆ. SC ಜನರಲ್ಗೆ 1,27ಕ್ಕೆ ಕಟ್ ಆಫ್ ಆಗಿದೆ ಲಾಸ್ಟ್ ಇಯರ್. ಓಕೆನಾ? ಈಸ್ಟ್ ವೆಸ್ಟಲ್ಲಿ BNMIT ಇಸ್ ಅಗೇನ್ ವೆರಿ ಗುಡ್ ಕಾಲೇಜ್. ಸೊ ಆಲ್ಮೋಸ್ಟ್ 15-18 ಇಯರ್ಸ್ ಬ್ಯಾಕ್ ಸ್ಟಾರ್ಟ್ ಆಗಿದ್ದು, BDA ಕಾಂಪ್ಲೆಕ್ಸ್ ಹತ್ರ ಇದೆ. ಇಲ್ಲಿ SC ರೂರಲಲ್ಲಿ 71,000ಕ್ಕೆ ಕಟ್ ಆಫ್ ಆಗಿದೆ. BNMIT ಸಿಗೋದು ಕಷ್ಟ ಇದೆ. ಈಸ್ಟ್ ವೆಸ್ಟ್ ಟ್ರೈ ಮಾಡಿ. ಅದೇ ರೀತಿ ಎಷ್ಟೊಂದು ತುಂಬ ಬೇರೆ ಬೇರೆ ಕಾಲೇಜಸ್ ಇದೆ. ಸೊ ನಾಗಾರ್ಜುನ ಬೇಡ, ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ, ಗ್ಲೋಬಲಲ್ಲಿ ನೋಡೋಣ. SC ಜನರಲ್ CS ನೋಡೋಣ. SC ರೂರಲ್ ಗ್ಲೋಬಲಲ್ಲೂ ಸಿಗೋದು ಕಷ್ಟ ಇದೆ. 1,16,000ಕ್ಕೆ ಕಟ್ ಆಫ್ ಆಗಿದೆ. ಬಿಕಾಸ್ ಈ ಬೆಂಗಳೂರಲ್ಲಿ ಇದೋ ಏನು ಕಾಲೇಜಸ್ ಇದೆಯಲ್ಲ, ಇದೆಲ್ಲ ಆಲ್ಮೋಸ್ಟ್ ಎಸ್ಟಾಬ್ಲಿಷ್ ಆಗೇ ಒಂದು 20-25 ವರ್ಷ ಆಗಿದೆ. ನಾವು ಇಂಜಿನಿಯರಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ಈ ಕಾಲೇಜಸ್ ಎಲ್ಲ ಎಸ್ಟಾಬ್ಲಿಷ್ ಆಗಿದ್ದು. ಸೊ ಹಾಗಾಗಿ ಸ್ವಲ್ಪ ಡಿಮ್ಯಾಂಡ್ ಇದ್ದೇ ಇರುತ್ತೆ ಕಂಪ್ಯೂಟರ್ ಸೈನ್ಸು. ಬಟ್ EC ಸಿಗುತ್ತೆ ನಿಮಗೆ. ECದೇನು ಯು ಡೋಂಟ್ ಹ್ಯಾವ್ ಟು ವರಿ ಅಟ್ ಆಲ್. ಸೊ EC ನೋಡೋದಾದರೆ 1,70,000 ಇದ್ದವ್ರಿಗೂ ಸಿಕ್ಕಿದೆ. ಓಕೆ, ಸೊ ಯು ಕ್ಯಾನ್ ಟ್ರೈ. ಈಸ್ಟ್ ವೆಸ್ಟ್ ಇರ್ಬೋದು, ಸಪ್ತಗಿರಿನೂ ಗುಡ್, BNMIT, ಶ್ರೀಕೃಷ್ಣ, ಸಂಭ್ರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, GM, SJBIT ಈಸ್ ವೆರಿ ಗುಡ್ ಕಾಲೇಜ್. ಬಾಲಗಂಗಾಧರನಾಥ ಸ್ವಾಮೀಜಿ ಅವ್ರದ್ದು ಏನಿದೆಯಲ್ಲ, ಅವ್ರು ಬಿಲಾಂಗ್ ಆಗುತ್ತೆ. ವೆರಿ ಗುಡ್ ಕಾಲೇಜು. ನಮ್ಮ ಟೈಮಲ್ಲೆಲ್ಲ ಪ್ಲೇಸ್ಮೆಂಟು ತುಂಬ ಆಫ್ ಕ್ಯಾಂಪಸ್ ಕರೆಸ್ತಿದ್ರು ಇವರು. ಸೊ ಕಂಪ್ಯೂಟರ್ ಸೈನ್ಸ್ ಸಿಗುತ್ತಾ ನೋಡೋಣ. SC ರೂರಲ್ ನೋಡಿ 97,000ಕ್ಕೆ ಕಟ್ ಆಫ್ ಆಗಿದೆ. ಇದೆಲ್ಲ ಈ ಕೆಂಗೇರಿಯಿಂದ ಉತ್ರಳ್ಳಿಗೆ ಹೋಗೋ ರೋಡಲ್ಲಿ, ಕನಕಪುರ ರೋಡ್ ಒಂದು ಲಿಂಕ್ ರೋಡ್ ಇದೆ, ಅಲ್ಲಿ ಬರುತ್ತೆ. SJBIT ಇರ್ಬೋದು, JSS ಇರ್ಬೋದು, ಮತ್ತು RNSIT ಇರ್ಬೋದು, ಇದೆಲ್ಲ ಬರುತ್ತೆ. ಆಮೇಲೆ ಕನಕಪುರ ರೋಡಲ್ಲಿ ಸ್ವಲ್ಪ ಕಾಲೇಜಸ್ ಇದೆ. ಸೊ ಅಲ್ಲೂ ಟ್ರೈ ಮಾಡ್ಬೋದು. ಓಕೆನಾ? ಸಿಗುತ್ತೆ ಮೇಡಮ್, ಬಿಕಾಸ್ ನಿಮ್ಮದು ರ್ಯಾಂಕಿಂಗ್ ಇರೋದ್ರಿಂದ. ಆಲ್ ದ ವೆರಿ ಬೆಸ್ಟ್ ಸಿಂಧು. ಸೊ ವೀರೇಶ್ ಅವ್ರು ಮೆಸೇಜ್ ಮಾಡಿದ್ದಾರೆ, ಮೈ ರ್ಯಾಂಕಿಂಗ್ ಈಸ್ 64K, OBC 3B ಹೆಚ್ಚಿದೆ, ಹೈದರಾಬಾದ್. ಪ್ಲೀಸ್ ಸಜೆಸ್ಟ್ ಸಮ್ CSC ಕಾಲೇಜಸ್ ಸರ್. 64,000 ಇರೋದ್ರಿಂದ ನಿಮಗೆ ಸಿಗುತ್ತೆ. CSCಗೇ ಸ್ಟಿಕ್ ಆಗೋಕ್ಕೆ ಹೋಗ್ಬೇಡಿ. CS ಸಿಗಲಿಲ್ಲ ಅಂದರೆ ನೀವು EC ಇರ್ಬೋದು, ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಇರ್ಬೋದು, EC ರಿಲೇಟೆಡ್ ಸಬ್ಜೆಕ್ಟು, CS ರಿಲೇಟೆಡ್ ಯಾವುದೇ ಬ್ರಾಂಚಸ್ಗೂ ಹೋಗಿ ಜಾಯ್ನ್ ಆಗಿ ಸಿಗುತ್ತೆ. ಸ್ವಲ್ಪ ಅನಲೈಸ್ ಮಾಡಿ. ಓಕೆನಾ ವೀರೇಶ್ ಅವರೇ? ಎನಿ ಫರ್ದರ್ ಹೆಲ್ಪ್ ಬೇಕು ಅಂದರೆ ನನಗೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆಯಲ್ಲ, ಕಾಂಟ್ಯಾಕ್ಟ್ ಮಾಡಿ. ಐ ವಿಲ್ ಟ್ರೈ ಟು ಹೆಲ್ಪ್ ಯು. ಸೊ ಗುರುನಾಥ್ ಅವ್ರು ಮೆಸೇಜ್ ಮಾಡಿದ್ದಾರೆ, ಮೈ ಸನ್ಸ್ ರ್ಯಾಂಕಿಂಗ್ ಈಸ್ 53,000, ಎಕ್ಸ್ ಡಿಫೆನ್ಸ್. ಗುಡ್ ಕಾಲೇಜ್ ಸಿಗ್ಬೋದು. ಐ ಗೆಸ್ ನಾವು ಇದನ್ನು ಆಲ್ರೆಡಿ ಅನ್ಕೋತೀನಿ. ಸಿಗುತ್ತೆ ಸರ್. ಮೈ ಡಾಟರ್ ರ್ಯಾಂಕಿಂಗ್ ಈಸ್ 2,37,151. ಜಿಶಿ ಅವ್ರು ಮೆಸೇಜ್ ಮಾಡಿದ್ದಾರೆ, ಸರ್ 2,37,000 ಇಸ್ ನಾಟ್ ಸೋ ಗುಡ್ ರ್ಯಾಂಕಿಂಗ್ ಆರ್ ನಾಟ್ ಸೋ ಅವರೇಜ್ ರ್ಯಾಂಕಿಂಗ್ ಆಲ್ಸೋ. ನಿಮಗೆ ಗೊತ್ತಿದೆ, ಬಟ್ ಇಟ್ ಇಸ್ ನಾಟ್ ಬ್ಯಾಡ್. ಓಕೆನಾ? ನಾವು ಮಕ್ಕಳನ್ನ ಡಿಸ್ಕರೇಜ್ ಮಾಡೋಂಥ ನೆಸೆಸಿಟಿ ಇಲ್ಲ. ಪ್ರತಿಯೊಬ್ಬ ಇಂಜಿನಿಯರಿಂಗ್ ಎಂಟ್ರೆನ್ಸ್ ಏನು ಬರೆದಿದ್ದಾರಲ್ಲ, UGCET ಎಕ್ಸಾಮು ಕರ್ನಾಟಕದು, ಅವ್ರಿಗೆಲ್ಲ ಒಂದಲ್ಲ ಒಂದು ಕಾಲೇಜಲ್ಲಿ ಸೀಟ್ ಸಿಕ್ಕೇ ಸಿಗುತ್ತೆ. ಬಟ್ ಈ ಥರ ರ್ಯಾಂಕ್ ಬಂದಿರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ನಾವು ಫಸ್ಟ್ ರೌಂಡಲ್ಲೇ ಸೀಟ್ ಅಲಾಟ್ಮೆಂಟಿಗೆ ಟ್ರೈ ಮಾಡ್ಕೋಬೇಕು. ಓಕೆನಾ? ಸೊ EC ಮತ್ತು CS ಸಿಗ್ಬೋದು, ಸಿಗ್ದಲೇ ಇರ್ಬೋದು. ಓಕೆನಾ? ನಿಮ್ಮ ಕೆಟಗರಿ ಮತ್ತು ಯಾವ್ದಾದ್ರು ರಿಸರ್ವೇಷನ್ ಇದ್ದರೆ ನಿಮ್ಮ ಕಮೆಂಟ್ಗೆ ಅಡಿಷ್ನಲಾಗಿ ಕಮೆಂಟ್ ಕಳಿಸಿ. ಐ ವಿಲ್ ಟ್ರೈ ಟು ಹೆಲ್ಪ್ ಯು. ಬಿಕಾಸ್ ನನಗೆ ಬಂದಿರೋ ಕಮೆಂಟಲ್ಲಿ ಐ ಗೆಸ್ ದಿಸ್ ದ ಹೈಯೆಸ್ಟ್ ರ್ಯಾಂಕಿಂಗ್ ಅನ್ಬೋದು ನಿಮ್ಮ ಮಗಳದ್ದೇನೆ. ಜಿಶಿ ಅವರು ಏನು ಮೆಸೇಜ್ ಮಾಡಿದಾರಲ್ಲ. ಸೊ ಲೆಟ್ ಮಿ ಟ್ರೈ ಟು ಹೆಲ್ಪ್ ಯು. ಬಿಕಾಸ್ ಫಸ್ಟ್ ರೌಂಡಲ್ಲೇ ಯಾವ್ದಾರ ಒಂದು ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟಿಗೆ ಟ್ರೈ ಮಾಡೋಣ. ಆಬ್ವಿಯಸ್ಲಿ ಯು ಕ್ಯಾನ್ ಗೋ ಫಾರ್ ಸೆಕೆಂಡ್ ರೌಂಡು ಮತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು. ಲೆಟ್ ಅಸ್ ನಾಟ್ ಟ್ರೈ ಟು ಟೇಕ್ ಎ ಚಾನ್ಸ್. ಫಸ್ಟ್ ರೌಂಡಲ್ಲಿ ಯಾವ್ದು ಸಿಗುತ್ತೆ, ಅಲಾಟ್ ಆಗುತ್ತೆ ಆಗಲಿ.
ಅದಾದಮೇಲೆ ನೀವು ಆ ಕಾಲೇಜಿಗೆ ಜಾಯ್ನ್ ಆಗಿ ಅಗೇನ್ ಯು ಕ್ಯಾನ್ ಅಪಿಯರ್ ಫಾರ್ ಸೆಕೆಂಡ್ ರೌಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಅಪಿಯರ್ ಆಗ್ಬೋದು. ಓಕೆನಾ. ಸೊ ಮೇ ಬಿ ಫಸ್ಟ್ ಕಾಲೇಜ್ ಜಾಯ್ನ್ ಆಗಿರೋದ್ರಲ್ಲೇ ಏನು ಫೀಸ್ ಕಟ್ಟಿರ್ತಾರಲ್ಲ ಆ ಕಾಲೇಜ್ ಫೀಸಲ್ಲಿ ಒಂದು 2000 5000 ಡಿಡಕ್ಟ್ ಮಾಡ್ಕೋಬೋದು. ಬಟ್ ಲೇಟಸ್ ಗೆಟ್ ಎ ಸೀಟ್ ಅಲಾಟೆಡ್ ಇನ್ ಫಸ್ಟ್ ರೌಂಡು. ಅದಾದಮೇಲೆ ಸೆಕೆಂಡ್ ರೌಂಡು ಮತ್ತು ಎಕ್ಸ್ಟೆಂಡೆಡ್ ರೌಂಡ್ಗೆ ಯು ಕ್ಯಾನ್ ಆಲ್ವೇಸ್ ಅಪಿಯರ್. ಓಕೆನಾ. ಬಟ್ ಈ ಪರ್ಟಿಕ್ಯುಲರ್ ರ್ಯಾಂಕಿಗೆ ಏನಾರ ಪರ್ಸ್ನಲೈಸ್ಡ್ ಹೆಲ್ಪ್ ಬೇಕು ಅಂದರೆ ಯು ಕ್ಯಾನ್ ಆಲ್ವೇಸ್ ಕಾಂಟ್ಯಾಕ್ಟ್ ಫಿಲ್ ಇನ್ ಆಲ್ ದ ಇನ್ಫಾರ್ಮೇಷನ್ ಸರ್. ನಿಮ್ದು ಏನಾರ ರಿಸರ್ವೇಷನ್ ಅದೆಲ್ಲ ಇದ್ದರೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ನೀವು ಇನ್ಫಾರ್ಮೇಷನ್ನ ಫಿಲ್ ಮಾಡ್ಬೋದು. ಓಕೆನಾ. ಸೊ ನಾನು ಆವಾಗಲೇ ಹೇಳ್ತಿದ್ದೆ ಹಾಗೆ ಸೊ ಇಫ್ ಅಟ್ ಆಲ್ ಎನಿ ಆಫ್ ಯು ವಾಂಟೆಡ್ ಟು ಅವೈಲ್ ದ ಸರ್ವಿಸ್ ಫಾರ್ ಆಪ್ಷನ್ ಎಂಟ್ರಿಗೆ, ಬಿಕಾಸ್ ಇನ್ನೊಂದು ವೀಕ್ ಅಥವಾ 15 ಡೇಸಲ್ಲಿ CET ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಆಪ್ಷನ್ ಎಂಟ್ರಿ ಮಾಡೋವಂಥ ಫೆಸಿಲಿಟಿ ಇರ್ಬೋದು ಅಥವಾ ಸಿಸ್ಟಮ್ ಆ್ಯಕ್ಸಸ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು. ನೀವು ಯು ಕ್ಯಾನ್ ಆಲ್ವೇಸ್ ಗೋ ಟು ಸೈಬರ್ ಕೆಫೆ ಅಥವಾ ಇಂಟರ್ನೆಟ್ ಬ್ರೌಸಿಂಗ್ ಸೆಂಟ್ರಿಗೆ ಹೋಗ್ಬೋದು. ಬಟ್ ನಿಮಗೆ ಬಂದಿರೋವಂಥ ರ್ಯಾಂಕಿಂಗ್ಗೆ ಯಾವುದೆಲ್ಲ ಒಳ್ಳೆ ಕಾಲೇಜು, ಯಾವುದೆಲ್ಲ ಪಾಸಿಬಿಲಿಟಿ ಇದೆ, ಯಾವುದೆಲ್ಲ ಸೀಕ್ವೆನ್ಸು, ಫಸ್ಟ್ ಯಾವ್ದು ಹಾಕೋಣ, ಸೆಕೆಂಡ್ ಯಾವ್ದು ಹಾಕೋಣ, ಥರ್ಡ್ ಯಾವ್ದು ಹಾಕೋಣ ಅಂತ ಈ ರೀತಿ ಒಂದು ಡೀಟೇಲ್ ಡಿಸ್ಕಷನ್ ಮಾಡಿಕೊಂಡು ಒಂದು ಕೈಂಡ್ ಆಫ್ ಕೌನ್ಸಿಲಿಂಗ್ ಈ KCET ಈ ಆಪ್ಷನ್ ಎಂಟ್ರಿಗೆ ನಿಮಗೆ ಆ ಥರ ಏನಾರ ಪರ್ಸ್ನಲೈಸ್ ಸರ್ವಿಸ್ ಬೇಕು ಅಂದರೆ ಈ ಲಿಂಕ್ ಏನಿದೆಯಲ್ಲ ಇಲ್ಲಿ https:/pages.rougerpay.com/UGCET2025 ಈ ಪರ್ಟಿಕ್ಯುಲರ್ ಲಿಂಕ್ನ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ನಿಮ್ಮ ಇಮೇಲ್ ID, ಫೋನ್ ನಂಬರು, ನಿಮಗೆ ಬಂದಿರೋವಂಥ ರ್ಯಾಂಕಿಂಗು, ನಿಮ್ಮ ಹೆಸರು ಮತ್ತು ಕ್ಯಾಟಗರಿ ರಿಸರ್ವೇಷನ್ ಏನಾರ ಇದ್ದರೆ ಅಥವಾ ಏನಾರ ಅಡಿಷ್ನಲ್ ಕಮೆಂಟ್ ಮೆನ್ಷನ್ ಮಾಡಬೇಕು ಅಂದರೆ ನೀವು ಆ ಲಿಂಕ್ನ ಕ್ಲಿಕ್ ಮಾಡಿ ಆ ಇನ್ಫಾರ್ಮೇಷನ್ನ ಫಿಲ್ ಮಾಡಿ ನನಗೆ ಕಳಿಸಿ. ಐ ವಿಲ್ ರೀಚ್ ಬ್ಯಾಕ್ ಟು ಯು ವಿತಿನ್ 12 hours. ನನಗೆ ಕನ್ಫರ್ಮೇಷನ್ನ ಬಂದ ವಿತಿನ್ 12 ಅವರ್ಸಲ್ಲಿ ಅಥವಾ 6 ಅವರ್ಸಲ್ಲಿ ಐ ವಿಲ್ ಟ್ರೈ ಟು ರೀಚ್ ಬ್ಯಾಕ್. ನೆಕ್ಸ್ಟ್ ಫಾಲೋಯಿಂಗ್ ಡೇನೇ ನಾನು ನಿಮ್ಮ ಹತ್ರ ಪರ್ಸ್ನಲಾಗಿ ಕಾಂಟ್ಯಾಕ್ಟ್ ಮಾಡಿ ಐ ವಿಲ್ ಟ್ರೈ ಟು ಗೈಡ್ ಯು. ಓಕೆನಾ. ಸೊ ಹೋಪ್ಫುಲಿ ಆ್ಯಸ್ ಪಾರ್ಟ್ ಆಫ್ ದಿಸ್ ವಿಡಿಯೋ ನಿಮ್ಮ ಪ್ರಶ್ನೆಗಳಿಗೆ ನನ್ನ ಉತ್ತರ ಸಿಕ್ತು ಅಂತ ಅನ್ಕೋತೀನಿ ಫ್ರೆಂಡ್ಸ್. ಹೋಪ್ಫುಲಿ ಐ ಹ್ಯಾವ್ ಆನ್ಸರ್ಡ್ ಆಲ್ ಯುವರ್ ಡೌಟ್ಸ್ ಆರ್ ಕ್ವಶನ್ಸ್ ವಾಟ್ ಯು ಹ್ಯಾವ್ ಆಸ್ಟ್ ಇನ್ ಮೈ ಪ್ರೀವಿಯಸ್ ವಿಡಿಯೋ. ನಿಮ್ಗೇನಾದ್ರೂ ಇನ್ನೂ ಡೌಟ್ಸ್ ಇದ್ದರೆ ಅಥವಾ ಕ್ವಶನ್ಸ್ ಇದ್ದರೆ, ನಿಮ್ಮ ರ್ಯಾಂಕಿಂಗ್ ಬಗ್ಗೆ ಏನಾರು ತಿಳ್ಕೊಬೇಕು ಅಂತ ಇದ್ದರೆ, ಯಾವುದು ಕಾಲೇಜಸ್ಸು ಟಾಪ್ ಕಾಲೇಜಸ್ಸು ಬೆಂಗಳೂರು ಅಥವಾ ಯಾವುದೇ ಒಂದು ಸಿಟಿಲಿ ಏನಾರು ಡೌಟ್ಸ್ ಇದ್ದರೆ ನನಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಾನು ನಿಮಗೋಸ್ಕರ ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆಲ್ಸೋ ನಮಗೆಲ್ಲ ಗೊತ್ತಿರುತ್ತೆ ಟಾಪ್ 5 ಕಾಲೇಜಸ್ ಯಾವುದು ಬೆಂಗಳೂರಲ್ಲಿ ಅಥವಾ ಯಾವುದೇ ಒಂದು ಮೇಜರ್ ಸಿಟಿಲಿ ಅಂತ, ಅಥವಾ ಎಂಟೈರ್ ಕರ್ನಾಟಕದಲ್ಲಿ. ಬಟ್ ಟಾಪ್ 20 ಕಾಲೇಜಸ್ ಯಾವುದು, 1ರಿಂದ 20 ಅಥವಾ 1ರಿಂದ 30 ರ್ಯಾಂಕಿಂಗ್ ಕಾಲೇಜಸ್ ಯಾವುದು ಅಂತ ಗೊತ್ತಿರಲ್ಲ. ಐ ವಿಲ್ ಟ್ರೈ ಟು ಡೂ ದ ರಿಸರ್ಚ್. ಮತ್ತು ಮುಂದಿನ ವೀಡಿಯೋದಲ್ಲಿ ಮೇ ಬಿ ಐ ವಿಲ್ ಟ್ರೈ ಟು ಗಿವ್ ಅಟ್ಲೀಸ್ಟ್ ಲಿಸ್ಟ್ ಆಫ್ ಗುಡ್ ಕಾಲೇಜಸ್ ವೇರ್ ಯು ಕ್ಯಾನ್ ಟ್ರೈ ಟು ಸಿ ನಿಮ್ಗೇನಾದ್ರು ಆ ಕಾಲೇಜಸಲ್ಲಿ ಸೀಟ್ ಸಿಗ್ಬೋದಾ ಬೇಸ್ಡ್ ಆನ್ ಕಟ್ ಆಫ್ ರ್ಯಾಂಕಿಂಗ್ ಮ್ಯಾಟ್ರಿಕ್ಸ್ ಪ್ರೀವಿಯಸ್ ಇಯರ್ದು ಏನಿದೆಯಲ್ಲ ಅದನ್ನು ನೋಡಿಕೊಂಡು ಹೆಲ್ಪ್ ಆಗ್ಬೋದು ಅಂತ ಅಂದ್ಬಿಟ್ಟು ನಾನು ಅದು ಟಾಪ್ 1 to 20 ಕಾಲೇಜಸ್ಸು ಬೆಂಗಳೂರಲ್ಲಿ ಯಾವುದಿದೆ ಅಥವಾ ಇಲ್ಲ ಮೈಸೂರು ಮತ್ತು ಎಂಟೈರ್ ಕರ್ನಾಟಕದಲ್ಲಿ ಟಾಪ್ 1 to 20 or 30 ಕಾಲೇಜಸ್ ಯಾವುದಿದೆ ಅದ್ರ ಲಿಸ್ಟ್ನ ಐ ವಿಲ್ ಟ್ರೈ ಟು ಕಂಪೈಲ್ ಆ್ಯಂಡ್ ಶೇರ್ ಇಟ್ ವಿತ್ ಯು ಇನ್ ನೆಕ್ಸ್ಟ್ ವಿಡಿಯೋ. ಓಕೆನಾ. ನೋಡೋಣ. ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ರಿಲೀಸ್ ದಟ್ ವಿಡಿಯೋ ವೆರಿ ಸೂನ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಟ್ ದ ಸೇಮ್ ಟೈಮ್ ಮೇಯ್ನ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಂದರೆ ಈ ಪರ್ಟಿಕ್ಯುಲರ್ ವಿಡಿಯೋ ಮತ್ತು ಪ್ರೀವಿಯಸ್ ವಿಡಿಯೋದು ಲಿಂಕ್ನ CET ಯಾರ್ಯಾರು ಬರೆದಿದ್ದಾರಲ್ಲ PUC ಕಂಪ್ಲೀಟ್ ಆಗಿ KCET ಕೌನ್ಸಿಲಿಂಗ್ ಯಾರು ಅಟೆಂಡ್ ಮಾಡಬೇಕು ಅಂತ ಇದ್ದಾರಲ್ಲ ಅವರೆಲ್ಲರಿಗೂ ಕಳಿಸಿ. ಬಿಕಾಸ್ ನಾವು ಡಿಸ್ಕಸ್ ಮಾಡಿರೋವಂಥ ಯಾವುದೋ ಒಂದು ಪಾಯಿಂಟು ಯಾರಿಗೋ ಒಂದು ಕ್ಯಾಂಡಿಡೇಟಿಗೆ ಯೂಸ್ ಆದ್ರೂ ಕೂಡ ಅದು ಈ ವಿಡಿಯೋ ಮಾಡಿರೋದಕ್ಕೆ ಸಾರ್ಥಕತೆ ಅಂತ ಅನಿಸುತ್ತೆ. ಕರೆಕ್ಟ್ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹ್ಯಾವ್ ಎ ಗುಡ್ ಒನ್. ಬಾಯ್. ಧನ್ಯವಾದಗಳು.